ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಈಶ್ವರ್ಗಳು ಎಜುಕೇಶನಲ್ ಚಾನಲ್. ನಾನು ನಿಮ್ಮ ಈಶ್ವರ್ಗಳು. ಸೊ ಹೇಗೆ ನಡೀತಿದೆ ಟೆಸ್ಟ್ ಸೀರೀಸ್ಗಳ ಪ್ರಿಪರೇಷನ್ ಆಗಿರ್ಬೋದು, ಜಿಯೋಗ್ರಫಿ ಸಬ್ಜೆಕ್ಟ್ನ ಪ್ರಿಪರೇಷನ್ ಆಗಿರ್ಬೋದು, ಈಚ್ ಅಂಡ್ ಎವ್ರಿಥಿಂಗು ತುಂಬ ಚೆನ್ನಾಗಿ ನಡೀತಿದೆ ಅಂತ ಅನ್ಕೊಂಡಿದ್ದೀವಿ. ಓಕೆನಾ? ಸೊ ಸಬ್ಜೆಕ್ಟಲ್ಲಿ ಏನಾದರೂ ಕ್ವರೀಸ್ಗಳಿದ್ರೆ ಅಥವಾ ಇನ್ಫಾರ್ಮೇಷನ್ಸ್ ಏನಾದರೂ ಮಾಹಿತಿ ಬೇಕಾಗಿದ್ರೆ ಮತ್ತೆ ಅಗೇನ್ ನಾನು ಆಲ್ರೆಡಿ ಮೊದಲೇ ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೀನಿ. ಅಪ್ಲಿಕೇಶನ್ಸ್ ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಆಗಿರ್ಬೋದು, ಆಫ್ಲೈನ್ ಅಲ್ಲಿ ಓದ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ಯಾರಿಗಾದ್ರೂ ಏನಾದರೂ ಸಬ್ಜೆಕ್ಟ್ ಅಲ್ಲಿ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ ಬಳಸುವಲ್ಲಿ ಅಂತದ್ದಾಗಿರ್ಬೋದು ಏನಾದರೂ ಕ್ವರೀಸ್ಗಳಿದ್ರೆ ಸೊ 9380388055 ಓಕೆನಾ? 93803222 ಓಕೆನಾ? ನಂಬರ್ ಚೇಂಜ್ ಆಗಿದೆ. 9380322055 ಕಾಂಟ್ಯಾಕ್ಟ್ ನಂಬರ್ಗೆ ಅಥವಾ 9844938802 ಈ ಎರಡು ನಂಬರ್ಗೆ ಏನಾದರೂ ಕ್ವರೀಸ್ಗಳಿದ್ರೆ ನೇರವಾಗಿ ಕೇಳುವಂತ ಆಗಬಹುದು. ಓಕೆನಾ? ಸೊ ಕರೆಕ್ಟಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಅಥವಾ ವಾಯ್ಸ್ ಅಲ್ಲಿ ಏನಾದರೂ ವೇರಿಯೇಷನ್ಸ್ ಆಗ್ತಾ ಇದ್ರೆ ಅಥವಾ ಏನಾದ್ರೂ ಉಬ್ಬರವಿಳಿತದ ವಾಯ್ಸ್ ಏನಾದರೂ ಕೇಳ್ತಾ ಇದ್ರೆ ಸೊ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನಿಮಗಾಗಿ ಅಪ್ಲಿಕೇಶನ್ಸ್ ನಲ್ಲಿ ಅಥವಾ ಯೂಟ್ಯೂಬ್ ಸೆಕ್ಷನ್ಸ್ ಅಲ್ಲಿ ಕೂಡ ನೀವು ಕೇಳಬಹುದು. ಓಕೆನಾ? ಸೊ ಲಾಸ್ಟ್ ಕ್ಲಾಸಸ್ ನಾವು ಎಲ್ಲಿಂದ ಮಾಡಿದ್ವಿ? ಸೊ ಲಾಸ್ಟ್ ಕ್ಲಾಸಸ್ ಅಲ್ಲಿ ಸೌರಮಂಡಲಕ್ಕೆ ನಾವು ಧುಮುಕಿದ್ವಿ. ಸೌರಮಂಡಲದಲ್ಲಿ ಸೊ ಗ್ರಹಗಳ ಅಧ್ಯಯನವನ್ನ ಮಾಡ್ತಾ ಇದ್ವಿ. ಸೌರಮಂಡಲದಲ್ಲಿ ಗ್ರಹಗಳ ಅಧ್ಯಯನವನ್ನ ನಾವು ಮಾಡ್ತಾ ಇದ್ವಿ. ಸೌರಮಂಡಲದಲ್ಲಿ ಇಡೀ ಸೌರಮಂಡಲಕ್ಕೆ ಅಧಿಪತಿಯನ್ನ ನಾವು ಗುರುತಿಸ್ಕೊಂಡಿದ್ವಿ. ಸೌರಮಂಡಲದ ಅಧಿಪತಿಯಾಗಿ ನಾವು ಸೂರ್ಯನನ್ನ ಗುರುತಿಸಿದ್ವಿ. ಸೌರಮಂಡಲದ ಅಧಿಪತಿಯಾಗಿ ಸೂರ್ಯ ಇರ್ತಾನೆ. ಓಕೆನಾ? ಸೌರಮಂಡಲದ ಅಧಿಪತಿಯಾಗಿ ಸೂರ್ಯ ಇದ್ದಾನೆ. ಈ ಸೌರಮಂಡಲದ ಔಟರ್ ಲೇಯರ್ಗಳು, ಇನ್ನರ್ ಲೇಯರ್ಗಳು ಎಲ್ಲವೂ ಕೂಡ ನಾವು ನೋಡಿದ್ದಾಯ್ತು. ಸೊ ತದನಂತರ ನಾವು ನೇರವಾಗಿ ಧುಮುಕಿದ್ದೆ ಗ್ರಹಗಳ ಪಟ್ಟಿಗೆ. ಸೊ ಸೌರಮಂಡಲದ ಪ್ರಮುಖ ಗ್ರಹವಾಗಿ ಮೊದಲನೇ ಗ್ರಹವಾಗಿ ಬುಧ ಇರ್ತಾನೆ. ತದನಂತರ ಎರಡನೆಯ ಗ್ರಹವಾಗಿ ಯಾವ್ದಿರೋದು? ಶುಕ್ರ ಇದ್ದಾನೆ. ಮೂರನೇದಾಗಿ ಭೂಮಿ ಇದ್ದಾನೆ. ತದನಂತರ ನಾಲ್ಕನೇದಾಗಿ ಮಂಗಳ ಇದ್ದಾನೆ. ಸೊ ಮಂಗಳನ ನಂತರ ಬರುವಂಥದ್ದು ಆಸ್ಟ್ರಾಯ್ಡ್ಸ್ಗಳು. ಇವೆಲ್ಲವೂ ಕೂಡ ಆಸ್ಟ್ರಾಯ್ಡ್ಗಳಿದ್ದಾವೆ. ಇಲ್ಲಿ ಆಸ್ಟ್ರಾಯ್ಡ್ ಬೆಲ್ಟ್ ಇದೆ. ಸೊ ಇದ್ರ ಬಗ್ಗೆ ಅಧ್ಯಯನವನ್ನ ಇಂಡೆಪ್ತ್ ಆಗಿ ಹಂತ ಹಂತವಾಗಿ ಮಾಡ್ತಾ ಇದ್ವಿ. ಓಕೆನಾ? ತದನಂತರದ ಮುಂದಿನ ಹಂತದಲ್ಲಿ ಸೊ ಗುರುಗ್ರಹ ಇದ್ದಾನೆ, ಬ್ರಹ್ಮಾಂಡದ ಅತಿ ದೊಡ್ಡ ಗ್ರಹ. ಓಕೆನಾ? ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ. ತದನಂತರ ಶನಿ, ಸೌರಮಂಡಲದ ಮೋಸ್ಟ್ ಬ್ಯೂಟಿಫುಲ್ ಸ್ಟಾರ್ ಅಂತ ಕರಿತೀವಿ. ಓಕೆನಾ? ಪ್ಲಾನೆಟ್ ಅಂತ ಕರಿತೀವಿ. ಸೊ ತದನಂತರ ಯುರೇನಸ್, ಲಾಸ್ಟ್ಗೆ ನೆಪ್ಚೂನ್. ಪ್ಲೂಟೋ ಗ್ರಹವನ್ನ ಗ್ರಹಗಳ ಪಟ್ಟಿಯಿಂದ ತೆಗೆದಾಕಿದ್ದೀವಿ. ಪ್ಲೂಟೋ ಗ್ರಹ ಆದ್ಮೇಲೆ ಕೊನೆಯ ಹಂತದಲ್ಲಿ ಬರುವಂತದ್ದು ಅಗೇನ್ ಕ್ಯೂಪರ್ ಬೆಲ್ಟ್. ಇಲ್ಲಿ ಏನು ಬರುತ್ತದೆ? ಕ್ಯೂಪರ್ ಬೆಲ್ಟ್. ಓಕೆನಾ? ಕ್ಯೂಪರ್ ಬೆಲ್ಟ್. ಸೊ ಹಾಗಾದ್ರೆ ಮೊದಲನೇ ಹಂತದಲ್ಲಿ ನಾವು ಏನ್ ನೋಡಿದ್ವಿ? ಸೊ ಲಾಸ್ಟ್ ಕ್ಲಾಸಸ್ ಅಲ್ಲಿ ನಾವು ಏನ್ ನೋಡಿದ್ವಿ? ಮೊದಲನೇ ಗ್ರಹವಾಗಿ ಬುಧನನ್ನ ನೋಡಿದ್ವಿ. ಹೌದಾ? ಬುಧನನ್ನ ನಾವು ಅಧ್ಯಯನ ಮಾಡಿದ್ವಿ. ಸೌರಮಂಡಲದಲ್ಲಿ ಬುಧನ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡಿದ್ವಿ. ಸೊ ಬುಧ ಗ್ರಹ ಬಂದ್ಬಿಟ್ಟು ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಅಂತ ಹೇಳಿದ್ದೆ. ಓಕೆನಾ? ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ, ಸೂರ್ಯನಿಗೆ ಅತ್ಯಂತ ವೇಗವಾಗಿ ಸುತ್ತುವ ಗ್ರಹ. ಎಷ್ಟು ದಿನ ತಗಂತಾನೆ ತನ್ನಷ್ಟಕ್ಕೆ ಸೂರ್ಯನನ್ನ ಸುತ್ತಲಿಕ್ಕೆ? 88 ಡೇಸ್ಗಳನ್ನ ತಗಂತಾನೆ. ಓಕೆನಾ? ತಾನು ಸುತ್ತಲಿಕ್ಕೆ 59 ದಿನಗಳನ್ನ ತಗೊಳ್ತಾನೆ. ಓಕೆನಾ? ಸೊ ಬುಧ ಗ್ರಹದ ಮೇಲೆ ಯಾವುದೇ ರೀತಿಯ ವಾಯುಮಂಡಲ ಇಲ್ಲ. ಸೊ ಹಾಗಾಗಿ ಅಲ್ಲಿ ಬದುಕಲಿಕ್ಕೆ ಚಾನ್ಸ್ ಇಲ್ಲ. ವಾಯುಮಂಡಲ ಇದ್ರೆ ಆಕ್ಸಿಜನ್ ಇರಬೇಕು. ಪ್ರಮುಖವಾಗಿ ವಾಯುಮಂಡಲ ಇರೋದೇ ಅಷ್ಟೇ ಅಲ್ಲ, ಸೊ ಆಕ್ಸಿಜನ್ ಇರಬೇಕು. ಹಾಗಾಗಿ ಅಲ್ಲಿ ಇರಲಿಕ್ಕೆ ಆಗಲ್ಲ. ನೆಕ್ಸ್ಟ್, ಸೊ ಎರಡನೇ ಗ್ರಹವಾಗಿ ನಾವು ಶುಕ್ರ ಗ್ರಹವನ್ನ ಅಧ್ಯಯನ ಮಾಡಿದ್ವಿ. ಶುಕ್ರ ಗ್ರಹವನ್ನ ನಾವು ಸೌರಮಂಡಲದ ರಾಣಿ ಅಂತ ಕರಿತೀವಿ. ಸೌರಮಂಡಲದ ರಾಣಿ ಅಂತ ಶುಕ್ರ ಗ್ರಹವನ್ನ ಕರಿತೀವಿ. ಮೋಸ್ಟ್ ಬ್ಯೂಟಿಫುಲ್. ಇದು ಕೂಡ ಸೌರಮಂಡಲದಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಆಗಿರುವಂಥದ್ದು. ಇದು ಕೂಡ ಬ್ರಹ್ಮಾಂಡದಲ್ಲಿ ಮೀನ್ಸ್ ಸೌರಮಂಡಲದಲ್ಲೇ ಮೂರನೇ ಆಬ್ಜೆಕ್ಟ್ ಆಗಿ, ಸೌರಮಂಡಲದಲ್ಲಿ ಅತ್ಯಂತ ಹೊಳೆಯುವ ಮೂರನೇ ಆಬ್ಜೆಕ್ಟ್ ಆಗಿ ನಾವು ಶುಕ್ರ ಗ್ರಹವನ್ನ ಕರಿತೀವಿ. ಸೊ ಇದರಲ್ಲಿ ಶುಕ್ರ ಗ್ರಹದಲ್ಲಿ ಫಸ್ಟ್ ಬರುವಂತದ್ದು ಮೋಸ್ಟ್ ಬ್ರೈಟೆಸ್ಟ್ ಆಬ್ಜೆಕ್ಟ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಕರೆದಾಗ ನಾವು ಪ್ರಮುಖವಾಗಿ ಮೊದಲನೇದಾಗಿ ಸೂರ್ಯನನ್ನ ಕರಿತೀವಿ, ಎರಡನೇದಾಗಿ ಚಂದ್ರನನ್ನ ಕರಿತೀವಿ, ಮೂರನೇದಾಗಿ ಕರೆಯುವಂಥದ್ದು ಭೂಮಿಯ ಕೃತಕ ಉಪಗ್ರಹ ಅಂತ ಕರೆಯುವಂಥದ್ದು ಸೊ ಯಾರು? ನೆಕ್ಸ್ಟ್ ಮೂರನೇದಾಗಿ ನಾವು ಕೃತಕ ಉಪಗ್ರಹವಾಗಿ ಕರೆಯುವಂಥದ್ದು ಸೊ ಚಂದ್ರನನ್ನು. ಓಕೆನಾ? ಸೊ ಈ ಮೂರು ಆಬ್ಜೆಕ್ಟ್ಗಳಲ್ಲಿ ಫಸ್ಟ್ ಸೂರ್ಯ ಸೌರಮಂಡಲದ ಅತ್ಯಂತ ಹೊಳೆಯುವ ನಕ್ಷತ್ರ, ತದನಂತರ ಎರಡನೇದಾಗಿ ಚಂದ್ರ, ತದನಂತರ ಮೂರನೇದಾಗಿ ಬರುವಂಥದ್ದು ಮೋಸ್ಟ್ ಬ್ರೈಟೆಸ್ಟ್ ಆಬ್ಜೆಕ್ಟ್ ಅಂತ ಕರೆದಾಗ ಸೊ ಶುಕ್ರ ಗ್ರಹ ಆಗ್ತದೆ. ಶುಕ್ರ ಗ್ರಹವನ್ನ ಭೂಮಿಯ ಸಹೋದರಿ ಅಂತ ಕರಿತೀವಿ. ಯಾಕಂದ್ರೆ ಅಲ್ಲಿಯೂ ಕೂಡ ಸೊ ಭೂಮಿಗೆ ಹೋಲಿಕೆಯನ್ನ ಮಾಡಿದಾಗ ಭೂಮಿಗೆ ಏನೇನಿದೆ, ಭೂಮಿಗೆ ವಾಯುಮಂಡಲ ಇದೆ. ಸೊ ಶುಕ್ರ ಗ್ರಹಕ್ಕೂ ಕೂಡ ವಾಯುಮಂಡಲ ಇದೆ. ಆದ್ರೆ ಭೂಮಿಯ ವಾಯುಮಂಡಲದಲ್ಲಿ ಆಕ್ಸಿಜನ್ ಮತ್ತು ನೈಟ್ರೋಜನ್ ಹೇರಳವಾದ ಪ್ರಮಾಣದಲ್ಲಿದೆ. ಆದ್ರೆ ಶುಕ್ರ ಗ್ರಹದಲ್ಲಿ ಸೊ ಏನಿದೆ? ಕಾರ್ಬನ್ ಡೈಆಕ್ಸೈಡ್, CO2 ಮತ್ತು H2SO4 ಇದೆ. ಸೊ CO2 ಇಂದಾಗಿ
CO2 ಇಂದಾಗಿ ಉಷ್ಣವನ್ನ ಹೀರ್ಕೊಳ್ಳುತ್ತೆ, ಹೊರಗಡೆ ಬಿಡುವಂಥದ್ದಲ್ಲ. ಸೊ ಹಾಗಾಗಿ ಅಲ್ಲೇನಾಗ್ತದೆ, ಉಷ್ಣದ ಪ್ರಮಾಣ ಹೆಚ್ಚಾಗಿರ್ತದೆ. ಸೌರಮಂಡಲದಲ್ಲಿ ಅತ್ಯಂತ ತಾಪಮಾನವಾದ ಗ್ರಹ ಅಂತಾನು ಕೂಡ ಶುಕ್ರ ಗ್ರಹವನ್ನ ಕರಿತೀವಿ. ಓಕೆನಾ. ಸೊ ಇನ್ನು ನೆಕ್ಸ್ಟ್ ವಾಯುಮಂಡಲ ಮೋಸ್ಟ್ ಬ್ರೈಟೆಸ್ಟ್ ಆಗ್ಲಿಕ್ಕೆ H2SO4. ಸೊ 70% ಅಷ್ಟು ಕಿರಣಗಳನ್ನ, ಸೂರ್ಯನ ಕಿರಣಗಳನ್ನ ರಿಫ್ಲೆಕ್ಟ್ ಮಾಡ್ತದೆ. ಹಾಗಾಗಿ ಸೊ ಇದು ಬ್ರೈಟ್ ಆಗಿ ಕಾಣುವಂಥದ್ದು. ಓಕೆನಾ. ಸೊ ಭೂಮಿ ಗ್ರಹದ ಬಗ್ಗೆ, ಭೂಮಿಯ ಇಂಡೆಪ್ತ್ ಅನ್ನ ನಾವು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡೋಣ ಸಂಪೂರ್ಣವಾಗಿ. ಆದ್ರೆ ಭೂಮಿಯ ಸುತ್ತ ಒಬ್ಬ ಫ್ರೆಂಡ್ ಸುತ್ತಾ ಇರ್ತಾನೆ, ಈತನ ಹೆಸರು ಚಂದ್ರ. ಓಕೆನಾ. ಭೂಮಿಯ ಸುತ್ತ ಒಬ್ಬ ಫ್ರೆಂಡ್ ಸುತ್ತಾ ಇರ್ತಾನೆ, ಚಂದ್ರ. ಇದು ಕೃತಕ ಉಪಗ್ರಹ. ಓಕೆನಾ. ನ್ಯಾಚುರಲ್ ಸ್ಯಾಟಲೈಟ್ ಅಂತ ಕರಿತೀವಿ, ನ್ಯಾಚುರಲ್ ಸ್ಯಾಟಲೈಟ್ ಚಂದ್ರನಿಗೆ. ಓಕೆನಾ. ಭೂಮಿಗೆ ಇರುವಂತ ಏಕೈಕ ಸ್ಯಾಟಲೈಟ್ ಅದು. ಸೊ ಯಾವುದು, ಕೃತಕ ಉಪಗ್ರಹ ಬಂದ್ಬಿಟ್ಟು ನ್ಯಾಚುರಲ್ ಆಗಿ ಬಂದಿರುವಂತದ್ದು. ಸೊ ಯಾವುದು, ಚಂದ್ರ. ಓಕೆನಾ. ಇಲ್ಲಿವರೆಗೂ ಏನಾದ್ರು ಡೌಟ್ಸ್ ಗಳಿತ್ತಾ? ಸೊ ಭೂಮಿ ಬಗ್ಗೆ ಸಂಪೂರ್ಣವಾಗಿ ಅದರದೇ ಒಂದು ಸಪರೇಟ್ ಕ್ಲಾಸಸ್ ಮಾಡೋಣ. ಭೂಮಿ ಮತ್ತು ಚಂದ್ರನ ಬಗ್ಗೆ ಸಪರೇಟ್ ಆಗಿ ಕ್ಲಾಸಸ್ ಮಾಡೋಣ. ಆಸ್ಟ್ರೋನಮಿಯಲ್ಲಿ ಲಾಸ್ಟ್ 2 ಕ್ಲಾಸಸ್ ಅದರದೇ ಇರ್ತದೆ. ಓಕೆನಾ. ಸೊ ಹಾಗಾದ್ರೆ ಮುಂದಿನ ಗ್ರಹಕ್ಕೆ ನಾವು ಧುಮುಕುವಂಥದ್ದು. ಮುಂದಿನ ಗ್ರಹ ಬಂದ್ಬಿಟ್ಟು ಯಾವುದು, ಮಂಗಳ ಗ್ರಹ. ಮಂಗಳ ಗ್ರಹ ಮುಂದಿನ ಗ್ರಹವಾಗಿ ಅಧ್ಯಯನವನ್ನು ಮಾಡುವಂಥದ್ದು. ಮಂಗಳ ಗ್ರಹ ಸೌರಮಂಡಲದಲ್ಲಿ ಅತ್ಯಂತ ಕೆಂಪು ಗ್ರಹ ಅಂತಾನು ಕೂಡ ಕರಿತೀವಿ. ಸೌರಮಂಡಲದಲ್ಲಿ ಅತ್ಯಂತ ಕೆಂಪು ಗ್ರಹ ಅಂತ ಕರೆಯುವಂಥದ್ದು ಮಂಗಳ ಗ್ರಹವನ್ನ. ಯಾಕೆ ನಾವು ಮಂಗಳ ಗ್ರಹವನ್ನ ಅತ್ಯಂತ ಕೆಂಪಿನ ಗ್ರಹ ಅಂತ ಕರಿತೀವಿ? ಯಾಕೆ ನಾವು ಸೌರಮಂಡಲದ ಅತ್ಯಂತ ಕೆಂಪಿನ ಗ್ರಹ ಅಂತ ಕರಿತೀವಿ ಅಂದ್ರೆ, ಇದರಲ್ಲಿ ಐರನ್ ಆಕ್ಸೈಡ್ ಹೇರಳವಾದ ಪ್ರಮಾಣದಲ್ಲಿ ಇರುತ್ತೆ. ಸೊ ಐರನ್ ಆಕ್ಸೈಡ್ ಇರೋದ್ರಿಂದಾಗಿ, ಸೊ ಅಲ್ಲಿರ್ತಕ್ಕಂಥ ಮಣ್ಣಿನ ಪ್ರಮಾಣದಿಂದಾಗಿ, ಸೊ ಐರನ್ ಆಕ್ಸೈಡ್ ಕೆಂಪು ಕಲರ್ ಆಗಿ ಇರೋದ್ರಿಂದ, ಐರನ್ ಆಕ್ಸೈಡ್ ಇಂದಾಗಿ ಅಲ್ಲಿ ಕೆಂಪಾಗಿ ಕಾಣಿಸುವಂಥದ್ದು. ಸೊ ಇದಕ್ಕೂ ಕೂಡ 2 ಉಪಗ್ರಹಗಳಿದಾವೆ. ನ್ಯಾಚುರಲ್ ಸ್ಯಾಟಲೈಟ್ಸ್ ಗಳಿದಾವೆ. ಒಂದು ಫೋಬೋಸ್, ಇನ್ನೊಂದು ಡಿಮೋಸ್. ಒಂದು ಫೋಬೋಸ್, ಇನ್ನೊಂದು ಬಂದ್ಬಿಟ್ಟು ಡಿಮೋಸ್ ಅಂತ. ಒಂದು ಫೋಬೋಸ್, ಇನ್ನೊಂದು ಡಿಮೋಸ್ ಅಂತ. ಓಕೆನಾ. ಇದು ಫೋಬೋಸ್ ಅಂಡ್ ಡಿಮೋಸ್ ಅಂತ 2 ಕೃತಕ ನ್ಯಾಚುರಲ್ ಸ್ಯಾಟಲೈಟ್ಗಳು ಇದಕ್ಕೆ ಇರುವಂಥದ್ದು. ಓಕೆನಾ. ಸೊ ತದನಂತರ ಆಸ್ಟ್ರಾಯ್ಡ್, ಅದಾದ ಮೇಲೆ ಬರುವಂಥದ್ದು ಗುರುಗ್ರಹ. ಓಕೆನಾ. ಸೊ ಹಂತವಾಗಿ ಎಲ್ಲವೂ ಚಿತ್ರ ಹೇಳ್ಸೋಣ. ಸೊ ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹವಾಗಿ ಗುರುಗ್ರಹ ಇರುವಂಥದ್ದು. ಓಕೆನಾ. ಮಂಗಳ ಮತ್ತು ಆಸ್ಟ್ರಾಯ್ಡ್ಗಳು ಈಚ್ ಅಂಡ್ ಎವ್ರಿಥಿಂಗ್ ಇವತ್ತಿನ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡೋಣ. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ನ ಮಾಡಿ, ಉಚಿತವಾಗಿ ಸಿಗ್ತಾ ಇರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೂ ಕೂಡ ಶೇರ್ ಮಾಡಿ. ತದನಂತರ ಇನ್ನೊಂದು ಸೌರಮಂಡಲದಲ್ಲಿ ಗುರುಗ್ರಹ ಆದ್ಮೇಲೆ ಬರುವಂಥದ್ದು ಶನಿಗ್ರಹ. ಓಕೆನಾ. ಶನಿಗ್ರಹ ನಂತರ ಬರುವಂಥದ್ದು ಯುರೇನಸ್. ಓಕೆನಾ. ಯುರೇನಸ್ನ ನಂತರ ಬರುವಂಥದ್ದು ನೆಪ್ಚೂನ್. ಓಕೆನಾ. ಕಲರ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಯಾವ್ಯಾವ ಗ್ರಹಗಳು ಯಾವ್ಯಾವ ಕಲರ್ದಲ್ಲಿ ಇದಾವೆ ಅಂತ ನಾವು ಆಲ್ರೆಡಿ ನೋಟ್ಸ್ ಅಲ್ಲಿ ಕೂಡ ಪ್ರೊವೈಡ್ ಮಾಡಿದೆ. ಇಲ್ಲಿ ಬರುವಂಥದ್ದು ಪ್ಲೂಟೋ. ಓಕೆನಾ. ಸೊ ಹಾಗಾದ್ರೆ ಇವತ್ತಿನ ಮೊದಲ ಗ್ರಹದ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಯಾವುದು, ಮಂಗಳ ಗ್ರಹ. ಮಂಗಳನ ಬಗ್ಗೆ ಅಧ್ಯಯನ ಮಾಡೋಣ. ಮಂಗಳ ಗ್ರಹ. ಓಕೆ. ಮಂಗಳ ಗ್ರಹವನ್ನ ಇಂಗ್ಲಿಷ್ ಅಲ್ಲಿ ಮಾರ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಮಾರ್ಸ್. ಮಂಗಳ ಗ್ರಹ ಸೌರಮಂಡಲದಲ್ಲಿ ಅತ್ಯಂತ ಕೆಂಪಾದ ಗ್ರಹ. ಕಾಣಿಸ್ತಾ ಇದೆಯಾ ಕೆಂಪಕ್ಷರಗಳು? ಕಾಣಿಸ್ತಾ ಇದೆಯಾ? ಕಲರ್ ಚೇಂಜ್ ಮಾಡ್ತೀನಿ. ಓಕೆನಾ. ಕಲರ್ ಚೇಂಜ್ ಮಾಡೋಣ. ಸೌರಮಂಡಲದಲ್ಲಿ ಅತ್ಯಂತ ಕೆಂಪಾದ ಗ್ರಹವನ್ನ ನಾವು ಯಾವುದನ್ನ ಕರಿತೀವಿ? ಮಂಗಳ ಗ್ರಹವನ್ನ ಕರಿತೀವಿ. ಡ್ಯೂ ಟು, ಯಾಕಪ್ಪ ಅಂದ್ರೆ ಕಾರಣ ಅದಕ್ಕೆ ಐರನ್ ಆಕ್ಸೈಡ್. ಏನಿರ್ತದ್ರಿ? ಐರನ್ ಆಕ್ಸೈಡ್ ಇಂದಾಗಿ ಅದು ಕೆಂಪು ಗ್ರಹವಾಗಿ ಕಾಣಿಸ್ತದೆ. ಸೊ ಭೂಮಿ ಮೇಲೆ ಬಿಟ್ರೆ ನಾವು ಮತ್ತೊಂದು ಜಾಗದಲ್ಲಿ ಏನಾದ್ರೂ ಬದುಕಬಹುದು ಸೌರಮಂಡಲದಲ್ಲಿ ಅನ್ನೋದಾದ್ರೆ ಅದನ್ನ ನಾವು ಮಂಗಳ ಗ್ರಹದಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ. ಓಕೆನಾ. ಭೂಮಿಯನ್ನ ಬಿಟ್ಟು ವಾಸಿಸಲು ಯೋಗ್ಯವಾದ ಏಕೈಕ ಗ್ರಹ ಯಾವ್ದಪ್ಪ ಅಂದ್ರೆ ಅದು ಮಂಗಳ. ಓಕೆನಾ. ಮಂಗಳ ಗ್ರಹ ಏಕೈಕವಾದಂತ ಗ್ರಹ. ಮಂಗಳ ಗ್ರಹ ಕೂಡ ಸಿಮಿಲರ್ ಆಗಿ ಭೂಮಿಗೆ ಸಂಬಂಧಪಟ್ಟಂತೆ ಇರುತ್ತೆ, ಲೈಟ್ ಆಗಿ. ಓಕೆನಾ. ಇಲ್ಲಿಯೂ ಕೂಡ ವಾಯುಮಂಡಲ ಇದೆ. ಇರುವಂತದ್ದು. ಓಕೆನಾ. ಇಲ್ಲಿಯೂ ಕೂಡ ವಾಯುಮಂಡಲ
ಇದೆ. ಇಲ್ಲೇನಿದೆ ವಾಯುಮಂಡಲ, ಇಲ್ಲಿಯೂ ಕೂಡ ಇದೆ. ನೆಕ್ಸ್ಟ್ ಇದರಲ್ಲಿ ಹೈಡ್ರೋಜನ್ ಹೀಲಿಯಂ ಜಾಸ್ತಿ ಪ್ರಮಾಣದಲ್ಲಿ ಇದರಲ್ಲೂ ಕೂಡ ಇದೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ, ಸೊ ಇದು ಕೂಡ ಭೂಮಿಯಂತೆ ಬಾಗಿದೆ. ಭೂಮಿಯಂತೆ ಬಾಗಿದೆ ಮೀನ್ಸ್ ಟಿಲ್ಟ್ ಆಗಿದೆ. ಭೂಮಿಯಂತೆ ಇದು ಕೂಡ ಏನಾಗಿದೆ, ಟಿಲ್ಟ್ ಆಗಿದೆ. ಆದ್ರೆ ಭೂಮಿ ಬಂದ್ಬಿಟ್ಟು 23.5 ಓಕೆನಾ, 23.5 ಡಿಗ್ರಿ ಟಿಲ್ಟ್ ಆಗಿದೆ. ಬಟ್ ಆದರೆ ಮಂಗಳ ಬಂದ್ಬಿಟ್ಟು, ಆದರೆ ಮಂಗಳ ಗ್ರಹವು ಸೊ ಎಷ್ಟು ಡಿಗ್ರಿ ಬಾಗಿದೆ, ಎಷ್ಟು ಡಿಗ್ರಿ ಮಂಗಳ ಗ್ರಹವಾಗಿದ್ದು ಓಕೆನಾ, ಮಂಗಳ ಗ್ರಹ ಬಂದ್ಬಿಟ್ಟು 25 ಡಿಗ್ರಿ ಓಕೆನಾ, 25 ಡಿಗ್ರಿ 25 ಡಿಗ್ರಿ ಅಷ್ಟು ಬಾಗಿದೆ. ಸೊ ಆನ್ ಅಂಡ್ ಅವರೇಜ್ ಸ್ವಲ್ಪ ಟಿಲ್ಟ್ ಆಗಿದೆ. ಇಲ್ಲಿಯೂ ಕೂಡ ವಾತಾವರಣ ಸೇಮ್ ಆನ್ ಅಂಡ್ ಅವರೇಜ್. ನೋಡಿ, ವಾತಾವರಣ ಚೇಂಜ್ ಆಗ್ಲಿಕ್ಕೆ ಪ್ರಮುಖವಾದ ಕಾರಣನೇ ಇದು ಟಿಲ್ಟ್ ಆಗಿರುವಂಥದ್ದು ಓಕೆನಾ, ಬಾಗಿರುವಂಥದ್ದೇ ಪ್ರಮುಖ ಕಾರಣವಾಗ್ತದೆ. ಗ್ರಹಗಳ ಬಾಗಿರುವಿಕೆನೆ ಪ್ರಮುಖ ಕಾರಣವಾಗುವಂಥದ್ದು ಓಕೆನಾ. ನೆಕ್ಸ್ಟ್ ನೋಡಿ, ನಾವು ಇಲ್ಲಿ ಬರೆಯೋ ಅಕ್ಷರದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೋಟ್ಸ್ ಅಂತೂ ನಿಮಗೆ ಸಾಫ್ಟ್ ಕಾಪಿಯನ್ನು ನೀಡ್ತಾ ಇದೀವಿ ಓಕೆನಾ. ಮಂಗಳ ಗ್ರಹಕ್ಕೆ 2 ಉಪಗ್ರಹಗಳು ಇದಾವೆ. ಎಷ್ಟಿದಾವೆ? 2 ಉಪಗ್ರಹಗಳು. ಸೊ ಒಂದ್ ಬಂದ್ಬಿಟ್ಟು ಫೋಬೋಸ್, ಇನ್ನೊಂದು ಬಂದ್ಬಿಟ್ಟು ಡಿಮೋಸ್. ಫೋಬೋಸ್ ಅಂಡ್ ಡಿಮೋಸ್ ಓಕೆನಾ. ಇನ್ನು ಫೋಬೋಸ್ ಏನಂತದಪ್ಪ ಅಂದ್ರೆ, ಫೋಬೋಸ್ ಬಂದ್ಬಿಟ್ಟು ಸೊ ಸೇಮ್ ನೋಡಿ, ಫೋಬೋಸ್ ಅನ್ನೋದು ಒಂದು ಉಪಗ್ರಹ. ನ್ಯಾಚುರಲ್ ನಮ್ಮ ಭೂಮಿಗೆ ಹೆಂಗೆ ಚಂದ್ರ ಇದೆನೋ ಅದೇ ತರ ಇರುವಂತದ್ದು ಫೋಬೋಸ್ ಉಪಗ್ರಹ ಬಂದ್ಬಿಟ್ಟು ಓಕೆನಾ. ಈ ಫೋಬೋಸ್ ಅಲ್ಲಿ ಏನಾಗ್ತದೆ, ಫೋಬೋಸ್ ಮಂಗಳದಿಂದ ಕೇವಲ 6000 ಕಿಲೋಮೀಟರ್ನಷ್ಟು ದೂರ ಇದೆ ಓಕೆನಾ. 6000 ಕಿಲೋಮೀಟರ್ ಅವೇ ಇದ್ದಾನೆ, 6000 ಕಿಲೋಮೀಟರ್ನಷ್ಟು ದೂರ ಇದ್ದಾನೆ. ಆದ್ರೆ ಈತ ಮಂಗಳ ಗ್ರಹವನ್ನ ಸೊ ಒಂದು ದಿನಕ್ಕೆ 3 ಸಲ ಚಕ್ಕರ್ ಹಾಕ್ತಾನೆ. ಒಂದು ದಿನಕ್ಕೆ 3 ಬಾರಿ ಮಂಗಳವನ್ನು ಸುತ್ತಾನೆ. 3 ಬಾರಿ ಮಂಗಳವನ್ನ ಸುತ್ತಾನೆ. ಯಾರು? ಫೋಬೋಸ್ 3 ಬಾರಿ ಸುತ್ತಾನೆ ಮಂಗಳ ಗ್ರಹವನ್ನ. ಗೊತ್ತಾಗ್ತಿದ್ಯಾ? ಸೊ ಮಂಗಳ ಗ್ರಹವನ್ನ 3 ಬಾರಿ ಸುತ್ತಾನೆ. ಸೊ ಈತ ಬರ್ತಾ ಸುತ್ತಾ ಮಂಗಳ ಗ್ರಹವನ್ನ ಸುತ್ತಾ ಒಂದು ಹಂತದಲ್ಲಿ ಈತ ಏನ್ ಮಾಡ್ತಾನೆ, ಸೊ ಮಂಗಳ ಗ್ರಹದ ಗ್ರಾವಿಟಿಗೆ ಒಳಪಡ್ತಾನೆ. ಮಂಗಳನ ಸೆಂಟರ್ಗೆ ಬರುವಂತ ಸಾಧ್ಯತೆಗಳು ಇರ್ತದೆ. ಅದು ಇವತ್ತು ಬರುತ್ತೋ, 10 ವರ್ಷ ಬಿಟ್ಟು ಬರುತ್ತೋ, 100 ವರ್ಷ ಬಿಟ್ಟು ಬರ್ತದೆ, 1000 ವರ್ಷ ಬಿಟ್ಟು ಬರ್ತದೆ. ಬಟ್ ಸುತ್ತಾ ಈತ ಏನ್ ಮಾಡ್ತಾ ಇದ್ದಾನೆ, ಮಂಗಳದ ಹತ್ತತ್ರ ಬರ್ತಾ ಇದ್ದಾನೆ. ಸೊ ಹಾಗಾಗಿ ಇದು ಮಂಗಳದಲ್ಲಿ ಒಂದಲ್ಲ ಒಂದು ದಿನ ಸೆಂಟರ್ ಆಗುವಂಥದ್ದು. ಮಂಗಳದಲ್ಲಿ ಈತ ಒಂದಲ್ಲ ಒಂದು ದಿನ ಸೆಂಟರ್ ಆಗ್ತಾನೆ ಓಕೆನಾ. ನೆಕ್ಸ್ಟ್ ಎರಡನೇದಾಗಿ ನೋಡಿದಾಗ ನಾವು ಡಿಮೋಸ್ನ ನೋಡಿದ್ವಿ ಓಕೆನಾ. ಡಿಮೋಸ್ ಉಪಗ್ರಹವನ್ನ ನೋಡಿದ್ವಿ. ಡಿಮೋಸ್ ಬಂದ್ಬಿಟ್ಟು ಸೌರಮಂಡಲದಲ್ಲೇ ಅತ್ಯಂತ ಚಿಕ್ಕ ಉಪಗ್ರಹ. ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ಉಪಗ್ರಹವಾಗಿ ಯಾರಿದ್ದಾರೆ? ಸೊ ನಮ್ಮ ಡಿಮೋಸ್ ಇದ್ದಾನೆ. ಸೊ ಡಿಮೋಸ್ ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ಉಪಗ್ರಹ ಆಗಿದ್ದಾನೆ. ಸೊ ಇವತ್ತರ ವ್ಯಾಸ ಬಂದ್ಬಿಟ್ಟು ಓಕೆನಾ, ನಾವು ಡಯಾಮೀಟರ್ ಅಂತೀವಲ್ಲ, ವ್ಯಾಸ ಬಂದ್ಬಿಟ್ಟು 12.4 ಕಿಲೋಮೀಟರ್ನಷ್ಟು ಇದೆ. ವ್ಯಾಸ ಬಂದ್ಬಿಟ್ಟು 12.4 ಕಿಲೋಮೀಟರ್ನಷ್ಟು. ಮಂಗಳ ಗ್ರಹದಿಂದ ಕೇವಲ 23,000 ಕಿಲೋಮೀಟರ್ ಅವೇ ಇದ್ದಾನೆ. ಮಂಗಳ ಗ್ರಹದಿಂದ 23,000 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ. ಯಾರು? ನಮ್ಮ ಡಿಮೋಸ್. ಗೊತ್ತಾಗ್ತಿದ್ಯಾ? ಡಿಮೋಸ್ ಉಪಗ್ರಹ ಬಂದ್ಬಿಟ್ಟು 23,000 ಕಿಲೋಮೀಟರ್ ಮಂಗಳದಿಂದ ದೂರ ಇದ್ದಾನೆ. ಸೊ ಇಲ್ಲಿ ಮಂಗಳ ಗ್ರಹದ ಮೇಲೆ ಓಕೆನಾ, ಸೊ 23,000 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಸೊ ಮಂಗಳ ಗ್ರಹ 25 ಡಿಗ್ರಿ ಸೆಲ್ಸಿಯಸ್ 25 ಡಿಗ್ರಿ ಅಷ್ಟು ಟಿಲ್ಟ್ ಆಗಿದ್ದಾನೆ ಅಂತ ಹೇಳಿದೆ. ನೆಕ್ಸ್ಟ್ ಇಲ್ಲ, ಮಂಗಳ ಗ್ರಹದ
ಮಂಗಳ ಗ್ರಹದ ಮೇಲೆ ಒಂದು ಫೇಮಸ್ ಆಗಿ ಮೌಂಟೇನ್ ಇದೆ, ಪರ್ವತ ಶ್ರೇಣಿ ಇದೆ. ಸೊ ಆ ಪರ್ವತ ಯಾವ್ದಪ್ಪ ಅಂದ್ರೆ ಮಂಗಳನ ಮೇಲೆ ಒಲಂಪಸ್ ಪರ್ವತ ಅಂತ ಕರಿತೀವಿ. ಓಕೆನಾ, ಒಲಂಪಸ್ ಮಾನ್ಸ್, ಒಲಂಪಸ್ ಮಾನ್ಸ್ ಮೌಂಟೇನ್. ಓಕೆನಾ, ಒಲಂಪಸ್ ಮಾಸ್ ಮೌಂಟೇನ್ ಅಂತ ಇದೆ. ಸೊ ಇದು ಬಂದ್ಬಿಟ್ಟು ಸೌರಮಂಡಲದ ಅತ್ಯಂತ ಎತ್ತರದ ಪರ್ವತ. ಸೌರಮಂಡಲದ ಅತ್ಯಂತ ಎತ್ತರದ ಪರ್ವತ. ಸೌರಮಂಡಲದಲ್ಲಿ ಅತ್ಯಂತ ಎತ್ತರ. ಓಕೆ, ಸೊ ನಮ್ಮ ಮೌಂಟ್ ಎವರೆಸ್ಟ್ ಗಿಂತ ಮೌಂಟ್ ಎವರೆಸ್ಟ್ ನ ಅವರೇಜ್ ಹೈಟ್ ಎಷ್ಟಿದೆ, ಆ್ಯಂಡ್ ಅವರೇಜ್ ಸೊ 8848 ಅಂತ ಕರಿತೀವಿ. ಸೊ ಸೌರಮಂಡಲದಲ್ಲಿ ಮೌಂಟ್ ಎವರೆಸ್ಟ್ ಗಿಂತನೂ ಎತ್ತರವಾದಂಥದ್ದು. ಮೌಂಟ್ ಎವರೆಸ್ಟ್ ಗಿಂತನೂ ಎತ್ತರವಾಗಿದೆ ಅಂದ್ರೆ ಸೊ ಮೌಂಟ್ ಎವರೆಸ್ಟ್ ಗಿಂತನೂ ಒಂದು 3 ಪಟ್ಟು ಆಸ್ಪಾಸ್ನಲ್ಲಿದ್ದಾನೆ. ಸೊ ಈತ ಬಂದ್ಬಿಟ್ಟು 22 ಕಿಲೋಮೀಟರ್ ಹೈಟ್ ಅಲ್ಲಿದೆ. ಓಕೆನಾ, 22 ಕಿಲೋಮೀಟರ್ ಎತ್ತರದಲ್ಲಿದೆ, ಎತ್ತರ, ಮತ್ತು 600 ಕಿಲೋಮೀಟರ್ನಷ್ಟು ಡಯಾಮೀಟರ್ ಇದೆ ಇದರದ್ದು ಕೆಳಗಡೆ ವ್ಯಾಸ. ಓಕೆನಾ, ಕೆಳಗಡೆ ಅದೇನು ನಾವು ಇದು ಅಂತೀವಲ್ಲ ಪಾದದ ಭಾಗ, ಅದು 600 ಕಿಲೋಮೀಟರ್ನಷ್ಟು ಇದೆ. ಓಕೆನಾ, 600 ಕಿಲೋಮೀಟರ್ನಷ್ಟು ವೈಡ್ ಆಗಿದೆ ಕೆಳಗಡೆ. ಓಕೆನಾ, ಸೊ 22 ಕಿಲೋಮೀಟರ್ನಷ್ಟು ಎತ್ತರವಾದಂಥದ್ದು ಯಾವುದು, ನಮ್ಮ ಮಂಗಳ ಗ್ರಹದ್ದು. ಓಕೆನಾ, ನೆಕ್ಸ್ಟ್ ಮಂಗಳ ಗ್ರಹ ಬಂದ್ಬಿಟ್ಟು ತನ್ನ ಸುತ್ತ ತಾನು ಹಾಕ್ಲಿಕ್ಕೆ ಈತನು ಕೂಡ ಹೆಚ್ಚು ಕಮ್ಮಿ ಭೂಮಿಯ ಆಸ್ಪಾಸ್ನಂತೆ ತಿರುಗ್ತಾ ಇರ್ತಾನೆ. ಮಂಗಳ ಗ್ರಹ ಈತನು ಕೂಡ ಭೂಮಿಯ ಆಸ್ಪಾಸ್ನಂತೆ ತಿರುಗ್ತಾ ಇರ್ತಾನೆ. ಸೊ ಈತನಿಗೆ ಮಂಗಳ ಗ್ರಹ ತನ್ನ ಸುತ್ತ ರೊಟೇಷನ್ ರೆವಲ್ಯೂಷನ್ ಅಂತ ಬರೆಯೋಣ. ಮಂಗಳ ಗ್ರಹಕ್ಕೆ ರೊಟೇಷನ್ ಮೀನ್ಸ್ ತನ್ನ ಸುತ್ತ ತಾನು ಸುತ್ತಲಿಕ್ಕೆ 24.37 ಅವರ್. ಓಕೆನಾ, 24.37 ಅವರ್ಸ್ ತಗೊಂತಾನೆ. 24.37 ಅವರ್ಸ್. ಸೊ ಆದ್ರೆ ರೆವಲ್ಯೂಷನ್ ಸೂರ್ಯನನ್ನ ಸುತ್ತಲಿಕ್ಕೆ 687 ಡೇಸ್ ನ ತಗೊಂತಾನೆ. ಸೊ ಭೂಮಿಗೆ ಕಂಪೇರ್ ಮಾಡಿದಾಗ 687 ದಿನಗಳನ್ನ ಮಂಗಳ ಗ್ರಹ ಏನ್ ಮಾಡ್ತಾನೆ, ಸೂರ್ಯನನ್ನ ಸುತ್ತಲಿಕ್ಕೆ ತಗೊಳ್ಳುವಂಥದ್ದು. 687 ದಿನಗಳು ಮಂಗಳ ಗ್ರಹ ಏನ್ ಮಾಡ್ತಾನೆ, ಸೊ ಯಾರನ್ನ ಸುತ್ತಲಿಕ್ಕೆ, ಸೂರ್ಯನನ್ನ ಸುತ್ತಲಿಕ್ಕೆ ತಗೊಳ್ಳುವಂಥದ್ದು. ಓಕೆನಾ, ಗೊತ್ತಾಗ್ತಿದೆಯಾ ಇಲ್ಲಿವರೆಗೂ? ನೆಕ್ಸ್ಟ್, ಸೊ ಮಂಗಳ ಗ್ರಹ. ಸೊ ಇಲ್ಲಿ ವಾತಾವರಣದ ಟೆಂಪರೇಚರ್. ಓಕೆನಾ, ಟೆಂಪರೇಚರ್ ಮಂಗಳ ಗ್ರಹದ ಮೇಲೆ ಟೆಂಪರೇಚರ್ ಬಂದ್ಬಿಟ್ಟು ಸೊ ಅಟ್ ಡೇ ಟೈಮಲ್ಲಿ ಆನ್ ಅಂಡ್ ಅವರೇಜ್ 20 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಅಟ್ ಡೇ ಟೈಮಲ್ಲಿ ಇರುವಂಥದ್ದು. ಓಕೆನಾ, 20 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಡೇ ಅಲ್ಲಿ ಇರ್ತದೆ. ಅಟ್ ನೈಟ್ ಅಲ್ಲಿ ಬಂದ್ಬಿಟ್ಟು -140 ಡಿಗ್ರಿ ಸೆಲ್ಸಿಯಸ್, ಆನ್ ಅಂಡ್ ಅವರೇಜ್ ಬಂದ್ಬಿಟ್ಟು 63 ಡಿಗ್ರಿ -63 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್, -63 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುವಂಥದ್ದು. ಹಾಗಾಗಿ ಈತನ ಮೇಲೆ ಮನುಷ್ಯ ವಾಸ ಮಾಡಲಿಕ್ಕೆ ಅವಕಾಶ ಇದೆ. ಮನುಷ್ಯ ವಾಸ ಮಾಡಬಹುದು ಮಂಗಳನ ಗ್ರಹದ ಮೇಲೆ. ಸೊ ಏನ್ ಮಾಡಬಹುದು, ಮನುಷ್ಯ ವಾಸ ಮಾಡಬಹುದಾಗಿದೆ. ಓಕೆನಾ, ಸೊ ಇಲ್ಲೇನಾಗಿತ್ತು, ಮಂಗಳ ಗ್ರಹದ ಸಂಕ್ಷಿಪ್ತ ಪಾಯಿಂಟ್ ಗಳನ್ನ ನಾವು ನೋಡಿದಾಗ ಮಂಗಳ ಗ್ರಹ ಸೂರ್ಯನಿಂದ 4ನೇ ಹಂತದಲ್ಲಿದ್ದಾನೆ, 4ನೇ ಸ್ಥಾನದಲ್ಲಿದ್ದಾನೆ. ಮತ್ತು ಭೂಮಿಗೆ ಅತ್ಯಂತ ಹತ್ತಿರವಾದ ಗ್ರಹನೂ ಕೂಡ ಹೌದು. ಇದು ಯಾವುದು, ಭೂಮಿಗೆ ಅತ್ಯಂತ ಹತ್ತಿರದ ಗ್ರಹ. ಸೊ ಭೂಮಿಗೆ ಅತ್ಯಂತ ಹತ್ತಿರದ ಗ್ರಹ ಯಾವ್ದಪ್ಪ ಅಂದ್ರೆ ಮಂಗಳ. ಸೆಕೆಂಡ್ ಬರುವಂತದ್ದು ಶುಕ್ರ, ತದನಂತರ ಸೊ ಬುಧ, ತದನಂತರ ಹಿಂಗೆ ಹಂತವಾಗಿ ಹೋಗುವಂಥದ್ದು. ಓಕೆನಾ, ಫಸ್ಟ್ ಭೂಮಿಯಿಂದ ನಾವು ನೋಡಿದಾಗ ಮಂಗಳ, ಶುಕ್ರ, ಬುಧ, ಗುರು, ಯುರೇನಸ್, ನೆಪ್ಚೂನ್, ಶನಿ ಆ ತರ ಬರ್ತಾರೆ. ಓಕೆನಾ, ಗುರು ಆದ್ಮೇಲೆ ಶನಿ ಆದ್ಮೇಲೆ ಯುರೇನಸ್, ನೆಪ್ಚೂನ್. ಸೊ ಇಲ್ಲೇನಾಗ್ತದೆ, ಮಂಗಳ ಗ್ರಹದ ಸಂಪೂರ್ಣ ಪಾಯಿಂಟ್ ಗಳನ್ನ ನೋಡಿದ್ವಿ. ಮಂಗಳ ಗ್ರಹ ಸೌರಮಂಡಲದಲ್ಲಿ 4ನೇ ಹಂತದಲ್ಲಿರುವಂತಹ ಗ್ರಹ, ಭೂಮಿಗೆ ಅತ್ಯಂತ ಹತ್ತಿರವಾದ ಗ್ರಹ. ಮಂಗಳ ಗ್ರಹಕ್ಕೆ 2 ಉಪಗ್ರಹಗಳಿದಾವೆ, ಒಂದು ಫೋಬೋಸ್, ಇನ್ನೊಂದು ಡಿಮೋಸ್. ಸೌರಮಂಡಲದ ಅತ್ಯಂತ ಚಿಕ್ಕ ಉಪಗ್ರಹವಾಗಿರುವಂತದ್ದು ಡಿಮೋಸ್. ಓಕೆನಾ, ಸೌರಮಂಡಲದ ಅತ್ಯಂತ ಚಿಕ್ಕ ಉಪಗ್ರಹ ಬಂದ್ಬಿಟ್ಟು ಡಿಮೋಸ್. ಸೊ ಡಿಮೋಸ್ ಸೌರಮಂಡಲ ಅತ್ಯಂತ ಎತ್ತರವಾದ ಪರ್ವತ ಶ್ರೇಣಿಯನ್ನು ಹೊಂದಿದ್ದು ಸೊ ನಮ್ಮ ಮಂಗಳ ಗ್ರಹನೇ. ಮಂಗಳ ಗ್ರಹದ ಮೇಲೆ ಒಲಂಪಸ್ ಮಾನ್ಸ್ ಅಂತ ಹೇಳಿ ಒಂದು ಮೌಂಟೇನ್ ಇದೆ, ಆ ಪರ್ವತ ಇದೆ. ಅದು ಬಂದ್ಬಿಟ್ಟು 22 ಕಿಲೋಮೀಟರ್ ಸಂಪೂರ್ಣ ಸೌರಮಂಡಲದಲ್ಲಿ ಅತ್ಯಂತ ಎತ್ತರವಾದದ್ದು. ಸೊ ನಮ್ಮ ಯಾವುದು ಮೌಂಟ್ ಎವರೆಸ್ಟ್ ಗಿಂತನೂ ಕೂಡ ಮೌಂಟ್ ಎವರೆಸ್ಟ್ ನ 2 ಪಟ್ಟು ದೊಡ್ಡದಾಗಿರುವಂಥದ್ದು. ಗೊತ್ತಾಗ್ತಿದ್ಯಾ? 25 ಡಿಗ್ರಿಯಷ್ಟು ಟಿಲ್ಟ್ ಆಗಿರುವಂಥದ್ದು ಮಂಗಳ ಗ್ರಹ. ಸೊ ನೋಡಿ, ಇಲ್ಲಿವರೆಗೂ ಮಂಗಳದ ಗ್ರಹದ ಸಂಪೂರ್ಣ ಎಲ್ಲಾ ಪಾಯಿಂಟ್ಸ್ ಗಳು ಮುಗಿದು. ಐರನ್ ಆಕ್ಸೈಡ್ ಇರೋದ್ರಿಂದ ಕೆಂಪಾಗಿ ಕಾಣುವಂಥದ್ದು. ಸೊ ಮಂಗಳ ಗ್ರಹ ಏನಾಗ್ತಾನೆ, ಐರನ್ ಆಕ್ಸೈಡ್ ಇರೋದ್ರಿಂದ ಕೆಂಪಾಗಿ ಕಾಣಿಸ್ತಾ ಇರ್ತಾನೆ. ಗೊತ್ತಾಗ್ತಿದ್ಯಾ?
ಐರನ್ ಆಕ್ಸೈಡ್ ಇರೋದ್ರಿಂದಾಗಿ ಕೆಂಪಾಗಿ ಕಾಣಿಸ್ತಾನೆ. ಸೊ ಮಂಗಳ ಗ್ರಹನ ಆ ಕಡೆ ಇರುವಂತದ್ದೇ ಯಾವುದು? ನಮ್ಮ ಗುರುಗ್ರಹ. ಮಂಗಳ ಗ್ರಹ ಆ ಕಡೆ ಇರುವಂತದ್ದು ಗುರುಗ್ರಹ. ಮಧ್ಯದಲ್ಲಿ ಬರುವಂತದ್ದು ಆಸ್ಟ್ರಾಯ್ಡ್ ಬೆಲ್ಟ್. ಮಧ್ಯದಲ್ಲಿ ಬರುವಂತದ್ದು ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರಿತೀವಿ. ಮಧ್ಯದಲ್ಲಿ ಬರುವಂತದ್ದು ಆಸ್ಟ್ರಾಯ್ಡ್ ಬೆಲ್ಟ್. ಮಧ್ಯದಲ್ಲಿ ಬರುವಂತದ್ದು ಆಸ್ಟ್ರಾಯ್ಡ್ ಬೆಲ್ಟ್. ಹಾಗಾದ್ರೆ ಆಸ್ಟ್ರಾಯ್ಡ್ ಬೆಲ್ಟ್ ಬಗ್ಗೆ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ನೋಡೋಣ. ಕ್ಷುದ್ರ ಗ್ರಹಗಳ ಪಟ್ಟಿ ಅಂತ ಕರಿತೀವಿ ನಾವು. ಇದನ್ನ ಏನಂತ ಕರಿತೀವಿ? ಕ್ಷುದ್ರ ಗ್ರಹಗಳ ಸಾಲು ಅಂತ ಕರಿತೀವಿ. ಆಸ್ಟ್ರಾಯ್ಡ್ ಬೆಲ್ಟ್ ಕಾಣಿಸ್ತಾ ಇದೆಯಾ ಅಕ್ಷರ? ಓಕೆನಾ? ಸೊ ಇದು ಲೈಟ್ ಆಗಿ ಕಾಣಿಸುತ್ತೆ, ಇದು ಇಟ್ರೆ ಹೆಂಗ್ ಕಾಣಿಸುತ್ತೆ? ಆಸ್ಟ್ರಾಯ್ಡ್ ಬೆಲ್ಟ್. ಸೊ ಇದು ಬೆಟರ್ ಅನ್ಸುತ್ತಾ? ಬೆಟರ್ ಫೀಲ್ ಕೊಡುತ್ತಾ? ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ. ಬೆಟರ್ ಫೀಲ್ ಕೊಡುತ್ತಾ? ನಾನೇ ನೋಡ್ಬೇಕಾ? ಓಕೆ, ಲೈಟ್ ಆಗಿ ಬೆಟರ್ ಫೀಲ್ ಕೊಡುತ್ತೆ. ಆಸ್ಟ್ರಾಯ್ಡ್ ಬೆಲ್ಟ್ ಅಂದ್ರೆ ಏನು? ಓಕೆನಾ? ಸೊ ಆಸ್ಟ್ರಾಯ್ಡ್ ಬೆಲ್ಟ್ ಬಂದ್ಬಿಟ್ಟು ಮಂಗಳ ಮತ್ತು ಗುರು ಗ್ರಹದ ಮಧ್ಯದಲ್ಲಿ ಇರುವಂತದ್ದು. ಆಸ್ಟ್ರಾಯ್ಡ್ ಬೆಲ್ಟ್ ಅಂದ್ರೆ ಏನು ಜಾಸ್ತಿ ಏನಿರಲ್ಲ ಇದರಲ್ಲಿ. ಇದು ಕೂಡ ಲೈಟ್ ಆಗಿ ಹಿಮದಿಂದ ಫಾರ್ಮೇಟ್ ಆಗಿರುವಂತದ್ದು, ಲೈಟ್ ಆಗಿ ಇಲ್ಲಿ ರಾಕಿ ಪಾರ್ಟಿಕಲ್ ಗಳಿಂದ ಫಾರ್ಮೇಟ್ ಆಗಿರುವಂತದ್ದು, ಧೂಳು ಮತ್ತು ಅನಿಲ ಕಣಗಳಿಂದ ಫಾರ್ಮೇಟ್ ಆಗಿರುವಂತದ್ದು ಆಸ್ಟ್ರಾಯ್ಡ್ ಬೆಲ್ಟ್. ಸ್ಟಿಲ್ ಇಲ್ಲಿ ಸಣ್ಣ 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 ಕ್ಷುದ್ರ ಗ್ರಹಗಳು, ಮೀನ್ಸ್ ಆ ಗ್ರಹಗಳಿಗಿಂತಲೂ ಸಣ್ಣದಾಗಿರುತ್ತೆ. ಸೊ ಸೌರಮಂಡಲದ ಅತ್ಯಂತ ದೊಡ್ಡ ಆಬ್ಜೆಕ್ಟ್ ಆಗಿ ಹೊರಬಂದದ್ದು ಗ್ರಹಗಳು, ತದನಂತರ ಅದಕ್ಕಿಂತ ಹೊರಗೆ ಬಂದದ್ದು ಉಪಗ್ರಹಗಳು, ತದನಂತರ ಅದಕ್ಕಿಂತ ಚಿಕ್ಕದಾಗಿ ಬಂದದ್ದು ಕ್ಷುದ್ರ ಗ್ರಹಗಳು. ಅದಕ್ಕಿಂತ ಚಿಕ್ಕದಾಗಿ ಬಂದಂತ ಆಬ್ಜೆಕ್ಟ್ ಗಳನ್ನ ನಾವೇನಂತ ಕರಿತೀವಿ? ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಈ ಕ್ಷುದ್ರ ಗ್ರಹಗಳು ಇಲ್ಲಿ ಗುರು ಮತ್ತು ಮಂಗಳನ ಮಧ್ಯದಲ್ಲಿ ಇರುವಂತದ್ದು. ಗುರು ಮತ್ತು ಮಂಗಳನ ಮಧ್ಯದಲ್ಲಿ ಇರುವಂತದ್ದು. ಯಾಕೆ ಗುರು ಮತ್ತು ಮಂಗಳನ ಮಧ್ಯದಲ್ಲಿ ಬಂದ್ವು? ಸೊ ಆ ವಿಸ್ಫೋಟ ಆದಾಗ, ಡಬಲ್ ಥಿಯರಿ ಅಂತ ಹೇಳಿದ್ವಲ್ಲ, ಆ ಡಬಲ್ ಥಿಯರಿ ವಿಸ್ಫೋಟ ಆದಾಗ ಸೊ ಇವುಗಳೇನಾಗ್ತವೆ? ಮಂಗಳ ಮತ್ತು ಬುಧನ ಮಧ್ಯದಲ್ಲಿ, ಮಂಗಳ ಮತ್ತು ಗುರುನ ಮಧ್ಯದಲ್ಲಿ ಬಂದು ಇರ್ತವೆ. ಯಾಕೆ ಗುರುವಿನ ಪಕ್ಕದಲ್ಲೇ ಇರ್ತವೆ ಅಂದ್ರೆ, ಗುರು ಗ್ರಹಕ್ಕೆ ಹೈಯೆಸ್ಟ್ ಗ್ರಾವಿಟಿ ಪವರ್ ಇದೆ. ಓಕೆನಾ? ಹೈಯೆಸ್ಟ್ ಗ್ರಾವಿಟಿ ಇದೆ. ಹಾಗಾಗಿ ಗುರುಗ್ರಹ ಏನ್ ಮಾಡ್ತಾನೆ? ತನ್ನ ಪಕ್ಕದಲ್ಲೇ ಹಿಡಿದಿಡ್ತಾನೆ. ಯಾವುಗಳನ್ನ? ಆಸ್ಟ್ರಾಯ್ಡ್ಗಳನ್ನ. ಗುರುಗ್ರಹ ತನ್ನ ಗುರುತ್ವಾಕರ್ಷಣ ಬಲದಿಂದ ತನ್ನ ಸುತ್ತಮುತ್ತ ಇರ್ತಕ್ಕಂಥ ಸಣ್ಣ ಸಣ್ಣ ಆಬ್ಜೆಕ್ಟ್ ಗಳನ್ನ ತನ್ನ ಕಕ್ಷೆಯ ಆಸ್ಪಾಸ್ನಲ್ಲಿ ಇಟ್ಕೊಂತಾನೆ. ಓಕೆನಾ? ಸೊ ಇವಾಗ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಆಸ್ಟ್ರಾಯ್ಡ್ ಗಳು ಏನಿದಾವೆ? ಫಾರ್ ಎಕ್ಸಾಂಪಲ್ ನೋಡಿ, ಆಸ್ಟ್ರಾಯ್ಡ್ ಗಳು ಇಲ್ಲಿ ಇರ್ತಕ್ಕಂಥ ಆಸ್ಟ್ರಾಯ್ಡ್ ಗಳು ಏನಾಗ್ತವೆ? ಸೊ ಇಲ್ಲಿ ಇರ್ತವೆ. ಈ ಆಸ್ಟ್ರಾಯ್ಡ್ ಗಳು ಏನಾಗ್ತವೆ? ಸೊ ಸೂರ್ಯನ ಸುತ್ತವನ್ನ ಸುತ್ತಾ ಇರ್ತವೆ. ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಗಳು ಏನ್ ಮಾಡ್ತಾ ಇರ್ತವೆ? ನೇರವಾಗಿ ಸೂರ್ಯನ ಸುತ್ತಮುತ್ತ ಸುತ್ತಾ ಇರ್ತವೆ. ಸೌರಮಂಡಲದ ಪ್ರತಿಯೊಂದು ಆಬ್ಜೆಕ್ಟ್ ಕೂಡ ಸೂರ್ಯನನ್ನ ಸುತ್ತುವಂತದ್ದು. ಡೈರೆಕ್ಟ್ ಆರ್ ಇಂಡೈರೆಕ್ಟ್, ವರ್ಷ ಆಗ್ಲಿ, 500 ವರ್ಷ ಆಗ್ಲಿ, 5,000 ವರ್ಷಗಳಾಗ್ಲಿ, ಮಿಲಿಯನ್ ಬಿಲಿಯನ್ ಟ್ರಿಲಿಯನ್ ಅಷ್ಟು ವರ್ಷ ಆಗ್ಲಿ, ಸೊ ಆ ಸೂರ್ಯನ ಸರೌಂಡಿಂಗ್ ಅಲ್ಲೇ ಸುತ್ತುವಂತದ್ದು. ತಿಂದ ಮನೆಗೆ ಕನ್ನ ಹಾಕಬಾರದು ಅಂತಂದಂಗೆ ಸೊ ಇವುಗಳೇನ್ ಮಾಡ್ತವೆ? ಸೂರ್ಯನಿಂದ ಬೆಳಕು ಮತ್ತು ಸೂರ್ಯನಿಂದ ಕಿರಣ, ಸೂರ್ಯನಿಂದ ತಾಪಮಾನ ಎಲ್ಲವನ್ನೂ ಪಡೆದು ಸೂರ್ಯನ ಸುತ್ತಾನೆ ಹಾಕ್ತವೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್, ಸೊ ಈ ಆಸ್ಟ್ರಾಯ್ಡ್ ಗಳು ಏನ್ ಮಾಡ್ತವೆ? ಆಸ್ಟ್ರಾಯ್ಡ್ ಗಳು ಸೊ ಇದರ ಸೂರ್ಯನ ಗ್ರಾವಿಟಿ ಅಂಡರಲ್ಲಿ ಸುತ್ತಾ ಇರ್ತವೆ. ಸೊ ಆದ್ರೆ ನಿಯರೆಸ್ಟ್ ಗ್ರಾವಿಟಿ ಯಾರ್ದು ಹೆಚ್ಚಾಗಿರ್ತದೆ? ಗುರುಗ್ರಹದ ಗ್ರಾವಿಟಿ ಹೆಚ್ಚಾಗಿರ್ತದೆ. ಗುರುತ್ವ ಬಲ ಗುರುಗ್ರಹಣ ಹೆಚ್ಚಾಗಿರೋದ್ರಿಂದ ಇವುಗಳೇನ್ ಮಾಡ್ತವೆ? ಸೂರ್ಯನ ಸುತ್ತುತ್ತಾ ಇರ್ತವೆ. ಸರೌಂಡಿಂಗ್ ಅಂತೂ ಸುತ್ತದ ಕಂಪಲ್ಸರಿ. ಬಟ್ ಸೂರ್ಯನ ಗ್ರಾವಿಟಿ ಹೈಯೆಸ್ಟ್ ಇದೆ ಆಸ್ ಕಂಪೇರ್ ಟು ಗುರುಗ್ರಹಕ್ಕೆ ಕಂಪೇರ್ ಮಾಡಿದ್ರೆ ಸೂರ್ಯನ ಗುರುತ್ವ ಬಲ ಜಾಸ್ತಿ ಇದೆ. ಆದ್ರೆ ಗುರುತ್ವ ಬಲ ದೂರ ಇರೋದ್ರಿಂದಾಗಿ, ಸೂರ್ಯನ ಗುರುತ್ವ ಬಲದಿಂದ ದೂರ ಇರೋದ್ರಿಂದಾಗಿ, ಗುರುಗ್ರಹದ ಗುರುತ್ವ ಬಲ ಸಮೀಪ ಇರೋದ್ರಿಂದಾಗಿ ಇವುಗಳೇನ್ ಮಾಡ್ತವೆ? ಗುರುಗ್ರಹದ ಸುತ್ತಮುತ್ತನೆ ಸುತ್ತುತ್ತಾ ಇರ್ತವೆ. ಬಟ್ ಏನಾಗ್ತದೆ? ಸಮ್ ಟೈಮ್ಸ್ ಸಿಚುವೇಶನ್ಸ್ ಖರಾಬ್ ಆಗಿದ್ದಾಗ, ನಸೀಬ್ ಹಣಬರ ಚೆನ್ನಾಗಿಲ್ಲದೆ ಇದ್ದಾಗ ಸೊ ಇವು ಏನ್ ಮಾಡ್ತವೆ? ಮಂಗಳನ ಆಸ್ಪಾಸು ಕೂಡ ಸುತ್ತಾ ಇದಾವೆ. ಮಂಗಳನ ಆಸ್ಪಾಸು ಮತ್ತೆ ಗುರುವಿನ ಮಧ್ಯದಲ್ಲಿ ಸುತ್ತಾ ಇದಾವೆ. ಮಂಗಳನ ಗುರುತ್ವ ಬಲಕ್ಕೆ ಒಂದ್ಸಲ ಬಂದ್ಬಿಡ್ತಾವೆ. ಒಂದ್ಸಲ ಏನ್ ಮಾಡ್ತವೆ? ಮಂಗಳ ಗ್ರಹದ ಗುರುತ್ವ ಬಲಕ್ಕೆ ಬರ್ತವೆ. ಗೊತ್ತಾಗ್ತಿದ್ಯಾ? ಮಂಗಳನ ಗುರುತ್ವ ಬಲಕ್ಕೆ ಬಂದಾಗ ಸೊ ಮಂಗಳ ಏನ್ ಮಾಡ್ತಾನೆ? ತನ್ನ ಗುರುತ್ವ ಬಲದ ಕಡೆ ಎಳಿತಾನೆ. ಯಾವನ್ನ? ಇವುಗಳನ್ನ. ಓಕೆನಾ? ಮಂಗಳದ ಗುರುತ್ವ ಬಲಕ್ಕೆ ಎಳಿತಾನೆ ಗ್ರಹಗಳನ್ನ. ಸೊ ಈ ಕ್ಷುದ್ರ ಗ್ರಹಗಳನ್ನ ಮಂಗಳನ ಗುರುತ್ವ ಬಲಕ್ಕೆ ನಾವು ಎಳಿತಾನೆ. ಸೊ ಮಂಗಳನ ಗ್ರಹದ ಮೇಲೆ ಹೋಗ್ಬೋದು, ಮಂಗಳನ ಗ್ರಹದ ಮೇಲೆ ಕೂಡ ಬೀಳ್ಬಹುದು. ಮಂಗಳ ಗ್ರಹದ ಗುರುತ್ವ ಬಲಕ್ಕೆ ಬಂದಾಗ ಮಂಗಳನ ಮೇಲೆ ಬೀಳ್ಬಹುದು. ಇನ್ ಕೇಸ್ ಮಂಗಳ ಗ್ರಹ ಏನಾದ್ರೂ ಮುಂದೆ ಹೋದ, ಮಂಗಳ ಗ್ರಹ ಏನಾದ್ರೂ ಹೋದ್ರೆ ಸೊ ಇವುಗಳೇನ್ ಮಾಡ್ತವೆ? ನೇರವಾಗಿ ಸೂರ್ಯನ ಗ್ರಹಕ್ಕೆ ಬರ್ತಿರ್ತವೆ, ಸೂರ್ಯನ ಕಡೆ ಬರ್ತಾ ಇರ್ತವೆ. ಯಾವ? ಕ್ಷುದ್ರ ಗ್ರಹಗಳು. ಬಟ್ ಬರುವಾಗ ಮಂಗಳ ಏನೋ ಮುಂದೆ ಹೋದ, ಈ ಹಣೆ ಬರೋ ನಸೀಬ್ ಖರಾಬ್ ಆಗಿದ್ದಾಗ ಸೊ ಭೂಮಿ ತಿರುಗ್ತಾ ಇದ್ದಾಗ ಭೂಮಿ ಕಡೆ ಬಂದ್ಬಿಡ್ತವೆ. ಚಂದ್ರ ಮೊದಲು ಬಂದ್ಬಿಟ್ರೆ ಚಂದ್ರನ ಮೇಲೆ ಬಿದ್ದ್ಬಿಡ್ತವೆ. ಚಂದ್ರನ ಮೇಲೆ ಬಿದ್ದಾಗ ಅತ್ಯಂತ ದೊಡ್ಡ ದೊಡ್ಡ ತಗ್ಗು ಪ್ರದೇಶಗಳನ್ನ ಕ್ರಿಯೇಟ್ ಮಾಡಿದವು. ಓಕೆನಾ? ಇವುಗಳನ್ನ ಮೆಟರಾಯ್ಡ್ ಎಫೆಕ್ಟ್ ಅಂತ ಕರಿತೀವಿ. ಇವುಗಳನ್ನ ಏನಂತ ಕರಿತೀವಿ? ಮೆಟರಾಯ್ಡ್ ಎಫೆಕ್ಟ್. ಅಲ್ಲಾಗಿರ್ತಕ್ಕಂಥ ಇಂಪ್ಯಾಕ್ಟ್ ನ ಮೆಟರಾಯ್ಡ್ ಇಂಪ್ಯಾಕ್ಟ್ ಅಂತ ಕರಿತೀವಿ. ಸೊ ಇವುಗಳು ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಅಂಡರ್ ಇದ್ದಾಗ, ಆಸ್ಟ್ರಾಯ್ಡ್ ಬೆಲ್ಟ್ ನ ಅಂಡರ್ ಮೀನ್ಸ್
ಮಂಗಳ ಮತ್ತು ಗುರುಗ್ರಹಗಳ ಮಧ್ಯದಲ್ಲಿದ್ದಾಗ ಇವುಗಳನ್ನ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಇವುಗಳನ್ನ ಆಸ್ಟರಾಯ್ಡ್ ಅಂತ ಕರಿತೀವಿ. ಮಂಗಳನ ಕಕ್ಷೆಯನ್ನು ದಾಟಿ ಇನ್ನರ್ ಪ್ಲಾನೆಟ್ ಗಳ ಸರದಿಯಲ್ಲಿ ಇವು 4 ಇನ್ನರು, ಅವು 4 ಔಟರ್. ಓಕೆನಾ, ಆಸ್ಟ್ರಾಯ್ಡ್ ಬೆಲ್ಟ್ ಆ ಕಡೆ ಇರುವಂತದ್ದು ಔಟರು, ಆಸ್ಟ್ರಾಯ್ಡ್ ಬೆಲ್ಟ್ ಈ ಕಡೆ ಇರುವಂತದ್ದು ಇನ್ನರ್. ಇವುಗಳು ಆಂತರಿಕ ಗ್ರಹಗಳು, ಅವುಗಳು ಬಾಹ್ಯ ಗ್ರಹಗಳು. ಓಕೆನಾ, ಆಂತರಿಕ ಗ್ರಹಗಳ ಪಟ್ಟಿಗೆ ಒಳಗಡೆ ಈ ಕಡೆ ಗ್ರಾವಿಟಿಗೆ ಬಂದಾಗ ಸೊ ಇವುಗಳು ಮಂಗಳನ ಕಕ್ಷೆಯನ್ನು ದಾಟಿ ಈ ಕಡೆ ಬಂದಾಗ ಇವುಗಳು ಮೀಟೋರ್ಸ್ ಗಳಾಗ್ತವೆ. ಏನಂತವೆ? ಮೀಟೋರ್ಸ್ ಅಂತ ಕರಿತೀವಿ. ಸೊ ಯಾವಾಗ ಇವುಗಳು ಬಂದು ಒಂದು ಪ್ರದೇಶದ ಮೇಲೆ ಬೀಳ್ತವೆ, ಗ್ರಹಗಳ ಮೇಲೆ ಬೀಳ್ತವೆ, ಸ್ಯಾಟಲೈಟ್ ಗಳ ಮೇಲೆ ಬೀಳ್ತವೆ, ಅಲ್ಲಿ ನಾವು ಇದನ್ನ ಮೆಟರೈಟ್ ಗಳಂತ ಕರಿತೀವಿ, ಮೆಟರೈಟ್ ಅಂತ ಕರಿತೀವಿ. ಸೊ ಇಲ್ಲಿ ಮಂಗಳನ ಮೇಲೆ ಬಿದ್ದಾಗ, ಚಂದ್ರನ ಮೇಲೆ ಬಿದ್ದಾಗ ಅಲ್ಲಿ ಆಗಿರ್ತಕ್ಕಂಥ ಇಂಪ್ಯಾಕ್ಟ್ ನಾವೇನಂತ ಕರಿತೀವಿ? ಮಂಗಳನ ಮೇಲೆ ಬಿದ್ದಾಗ ಮೆಟರಾಯ್ಡ್ ಇಂಪ್ಯಾಕ್ಟ್ ಅಂತ ಕರಿತೀವಿ. ಆ ಬೀಳುವ ಎಫೆಕ್ಟ್ ಅನ್ನ ನಾವು ಮೆಟರಾಯ್ಡ್ ಎಫೆಕ್ಟ್ ಅಂತ ಕರಿತೀವಿ, ಮೆಟರಾಯ್ಡ್ ಎಫೆಕ್ಟ್ ಅಂತ. ಸೊ ಅಲ್ಲಿ ಭಯಂಕರ ದೊಡ್ಡ ದೊಡ್ಡ ತಗ್ಗು ಪ್ರದೇಶಗಳಾಗಿದ್ದಾವೆ ಎಲ್ಲಿ? ಚಂದ್ರನ ಮೇಲೆ. ಹಾಗಾಗಿ ಚಂದ್ರನ ಮೇಲೆ ಸಂಪೂರ್ಣ ಬೆಳಕನ್ನ ಬೀಳಲ್ಲ. ಆ ತಗ್ಗು ಪ್ರದೇಶದ ಭಾಗದಲ್ಲಿ ಸೂರ್ಯನ ಕಿರಣಗಳು ಹೋಗದೇ ಇದ್ದಾಗ ಅಲ್ಲಿ ತಗ್ಗು ಪ್ರದೇಶ ಆಗಿರ್ತದೆ. ಹಾಗಾಗಿ ಚಂದ್ರನ ಮೇಲೆ ಅಲ್ಲಿ ಜಾಗದಲ್ಲಿ ಏನಾಗಿರ್ತದೆ? ತಗ್ಗುಗಳು ಕಂಡಿರ್ತದೆ. ಓಕೆನಾ, ತಗ್ಗಿನ ಕತ್ತಲೆಯ ಭಾಗ ಕಾಣಿಸ್ತಾ ಇರ್ತದೆ. ಬಟ್ ಇನ್ ಕೇಸ್ ಸೊ ಮಂಗಳನು ಮುಂದೆ ಆದ ಮಂಗಳ ಏನೋ ಈ ಕಡೆ ಸೈಡಿಗೆ ಬಂದ ನೇರವಾಗಿ ಬೀಳುವಂತದ್ದು ಯಾವ್ದ್ರ ಮೇಲೆ? ಸೊ ಭೂಮಿಯ ಗ್ರಹದ ಮೇಲೆ ಬೀಳುವಂಥದ್ದು, ಭೂಮಿಯ ಗ್ರಹದ ಮೇಲೆ ಬೀಳುವಂಥದ್ದು. ಭೂಮಿ ಮೇಲೆ ಬಿದ್ರೆ, ಭೂಮಿ ಮೇಲೆಗಡೆ ಈ ಆಸ್ಟ್ರಾಯ್ಡ್ಗಳು ಏನಾದ್ರೂ ಬಿದ್ರೆ ದೊಡ್ಡ ಪ್ರಮಾಣದ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತದೆ, ದೊಡ್ಡ ಪ್ರಮಾಣದ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತದೆ. ನೆಕ್ಸ್ಟ್, ಸೊ ಇದು ಶುಕ್ರನ ಮೇಲೂ ಕೂಡ ಬೀಳಬಹುದು. ಯಾಕಂದ್ರೆ ಶುಕ್ರನ ಮೇಲೆ ಯಾವುದೇ ವಾಯುಮಂಡಲ ಇಲ್ಲ. ಬುಧನ ಮೇಲೂ ಕೂಡ ಬೀಳಬಹುದು. ಬುಧ ಗ್ರಹದ ಮೇಲೆ ಬಿದ್ದಾಗ ಒಂದು ದೊಡ್ಡ ಪ್ರಮಾಣದ, ಬುಧ ಗ್ರಹದ ಮೇಲೆ ಯಾವುದೇ ಫಸ್ಟ್ ಆಫ್ ಆಲ್ ಯಾವುದೇ ವಾಯುಮಂಡಲನೇ ಇಲ್ಲ. ಆ ಕಡೆಯಿಂದ ಸೂರ್ಯನ ಕಿರಣಗಳು ಹೊಡಿತಾ ಇದೆ, ಈ ಕಡೆ ಡೈಲಿ ಹಿಂಗೆ ಸಾವಿರಾರು ಬೀಳ್ತಾ ಇರ್ತವೆ, ನೂರಾರು ಬೀಳ್ತಾ ಇರ್ತವೆ. ಈ ಕಡೆ ಬುಧನ ಮೇಲೆ ಬೀಳ್ತಾ ಇರ್ತವೆ, ಈ ಕಡೆ ಮಂಗಳನ ಮೇಲೆ ಬೀಳ್ತಾ ಇರ್ತವೆ, ಶುಕ್ರನ ಮೇಲೆ ಬೀಳ್ತಾ ಇರ್ತವೆ, ಭೂಮಿಯ ಮೇಲೆ ಬೀಳ್ತಾ ಇರ್ತವೆ, ಚಂದ್ರನ ಮೇಲೆ ಬೀಳ್ತಾ ಇರ್ತವೆ. ಸಾವಿರಾರು ಆಸ್ಟ್ರಾಯ್ಡ್ಗಳು ಬೀಳ್ತಾನೆ ಇರ್ತವೆ. ಆದ್ರೆ ಬರ್ತಾ ಬರ್ತಾ ಇಲ್ಲಿಂದ ಇಲ್ಲಿವರೆಗೂ ಬರ್ಬೇಕಂದ್ರೆ ಭಯಂಕರವಾಗಿ ವೇಗವಾಗಿ ಬರ್ತಾ ಇರ್ತವೆ. ಭಯಂಕರವಾಗಿ ವೇಗವಾಗಿ ಬರುವಾಗ ಒಂದು ಸಂದರ್ಭದಲ್ಲಿ ಹಿಂಗೆ ಒಂದು ಯಾವುದೋ ಆಸ್ಟ್ರಾಯ್ಡ್ ಭೂಮಿನ ಮುಂದೆ ಹೋಗಿತ್ತು, ಚಂದ್ರನ ಮುಂದೆ ಹೋಗಿತ್ತು, ಶುಕ್ರನ ಮುಂದೆ ಹೋಗಿತ್ತು. ಒಂದು ನೇರವಾಗಿ ಬುಧನ ಮೇಲೆ ಬಿದ್ದಾಗ, ಬುಧ ಗ್ರಹದ ಮೇಲೆ ನೇರವಾಗಿ ಒಂದು ಆಸ್ಟ್ರಾಯ್ಡ್ ಬಿದ್ದಾಗ ದೊಡ್ಡ ಪ್ರಮಾಣದ ಒಂದು ಪ್ರದೇಶವನ್ನ ಕ್ರಿಯೇಟ್ ಮಾಡ್ತದೆ. ಅದನ್ನ ಕ್ಯಾರೋಲಿಸ್ ಬೆಸೈನ್ ಅಂತ ಕರಿತೀವಿ. ಯಾವ್ದನ್ನ ಕರಿತೀವಿ? ಕ್ಯಾರೋಲಿಸ್ ಬೆಸೈನ್ ಅಂತ ಒಂದು ದೊಡ್ಡ ಪ್ರಮಾಣದ ತಗ್ಗನ್ನ ಕ್ರಿಯೇಟ್ ಮಾಡಿತ್ತು. ಓಕೆನಾ, ಕ್ಯಾರೋಲಿಸ್ ಬೆಸೈನ್ ಅಂತ ಹೇಳಿ ಒಂದು ದೊಡ್ಡ ಪ್ರದೇಶವನ್ನ ಕ್ರಿಯೇಟ್ ಮಾಡಿತ್ತು. ಅದೇ ಇನ್ ಕೇಸ್ ಇದೇ ಆಸ್ಟ್ರಾಯ್ಡ್ ಭೂಮಿ ಮೇಲೆ ಭೂಮಿ ಮೇಲೆ ಬಿತ್ತು ಅಂದ್ರೆ ಆ ಬೀಳುವ ಸಂದರ್ಭವನ್ನ ಭೂಮಿ ಮೇಲೆ ಬೀಳ್ಬೇಕಾದ್ರೆ ಬಹಳ ದೊಡ್ಡದಿತ್ತು ಅಂದ್ರೆ ಏನೋ ಒಂದು ಸೊ ವಾಯುಮಂಡಲಕ್ಕೆ ಇಲ್ಲಿ ಸಪೋರ್ಟ್ ಆಗಿ ವಾಯುಮಂಡಲ ಇದೆ. ಓಕೆನಾ, ಭೂಮಿಯ ಮೇಲೆ ಔಟರ್ ಲೇಯರ್ ಅಲ್ಲಿ ನಮಗೆ ಪ್ರೊಟೆಕ್ಟಿವ್ ಲೇಯರ್ ಆಗಿರುವಂತದ್ದು ಯಾವುದು? ವಾಯುಮಂಡಲ. ಆ ವಾಯುಮಂಡಲ ಏನ್ ಮಾಡ್ತದೆ? ಬೀಳ್ತಿರ್ತಕ್ಕಂಥ ಆಸ್ಟ್ರಾಯ್ಡ್ ಗಳನ್ನ ಭೂಮಿ ತನ್ನ ಸೆಳೆತಕ್ಕೆ ಎಳೆದಾಗ ಆ ಆಸ್ಟ್ರಾಯ್ಡ್ ಗಳನ್ನ ವಾಯುಮಂಡಲ ಏನ್ ಮಾಡ್ತದೆ? ಪುಡಿ ಮಾಡಿ ಕಳಿಸ್ತಾ ಇರ್ತದೆ, ಸುಟ್ಟಾಕಿ ಬಿಡ್ತಾ ಇರ್ತದೆ, ಶೂಟ್ ಮಾಡ್ತಾ ಇರ್ತದೆ. ಹಾಗಾಗಿ ಯಾವಾಗ ವಾಯುಮಂಡಲದಲ್ಲಿ ಇಲ್ಲಿ ಬರ್ತಕ್ಕಿರ್ತಕ್ಕಂಥ ಆಸ್ಟ್ರಾಯ್ಡ್ಗಳು ಸುಡ್ತಾ ಇರ್ತಾವೋ ಹಾಗಾಗಿ ಅವುಗಳನ್ನ ನಾವು ಶೂಟಿಂಗ್ ಸ್ಟಾರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಶೂಟಿಂಗ್ ಸ್ಟಾರ್ ಅಂತ ಕರಿತೀವಿ. ಸೊ ಅಕಸ್ಮಾತ್ ಆಗಿ ಆ ಬೀಳುವಂತ ಹಂತವನ್ನ ನಾವು ಏನಂತ ಕರಿತೀವಿ? ಆಸ್ಟ್ರಾಯ್ಡ್ ಕ್ರಾಟರ್ಸ್ ಅಂತ ಕರಿತೀವಿ. ಆಸ್ಟ್ರಾಯ್ಡ್ ಕ್ರಾಟರ್ಸ್ ಅಂತ ಕರಿತೀವಿ. ಸೊ ಯಾವ್ದ್ರ ಮೇಲೆ ಬೀಳುವಾಗ? ಭೂಮಿ ಮೇಲೆ ಬೀಳುವಾಗ. ಇಲ್ಲಿ ಭೂಮಿ ಮೇಲೆ ಬಿತ್ತು ಅಂದ್ರೆ ಪಾಸಿಟಿವ್ ಆಗಿನೂ ಕ್ರಿಯೇಟ್ ಮಾಡುತ್ತದೆ, ನೆಗೆಟಿವ್ ಆಗಿನೂ ಇದೆ. ಭೂಮಿ ಮೇಲೆ ಆಸ್ಟ್ರಾಯ್ಡ್ ಬಿದ್ದಾಗ ಲಾಭನೂ ಕೂಡ ಇದೆ, ನಷ್ಟನೂ ಕೂಡ ಇದೆ. ಲಾಭ ಏನಾಗುತ್ತೆಪ್ಪ ಅಂದ್ರೆ ಬಿದ್ದ ಜಾಗದಲ್ಲಿ ದೊಡ್ಡ ಪ್ರಮಾಣದ ಒಂದು ತಗ್ಗು ಕ್ರಿಯೇಟ್ ಮಾಡಿ ಅಲ್ಲಿ ಲೇಕ್ಗಳ ಫಾರ್ಮೇಟ್ ಆಗಿದೆ. ಉದಾಹರಣೆಗೆ ಲೋನಾರ್ ಲೇಕ್ ಇನ್ ಮಹಾರಾಷ್ಟ್ರ. ಓಕೆನಾ, ಲೋನಾರ್ ಲೇಕ್ ಇನ್ ಮಹಾರಾಷ್ಟ್ರದಲ್ಲಿ ಒಂದು ಲೋನಾರ್ ಲೇಕ್ ಆಗಿ ಕ್ರಿಯೇಟ್ ಮಾಡಿರುವಂತದ್ದು. ಓಕೆನಾ, ಸೊ ಅಕಸ್ಮಾತ್ ಬೀಳ್ಬೇಕಾದ್ರೆ ಆಸ್ಟ್ರಾಯ್ಡ್ಗಳು ಇದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಅಂತ ಹೇಳಿದೆ. ಹಾಗಾದ್ರೆ ನೆಗೆಟಿವ್ ಏನಾಗಿದೆ ನೋಡಿ, ಬೀಳ್ಬೇಕಾದ್ರೆ ವಾಯುಮಂಡಲ ಇದೆ. ವಾಯುಮಂಡಲ ಸಣ್ಣ ಪುಟ್ಟ ಕ್ಷುದ್ರ ಗ್ರಹಗಳು ಏನಾದ್ರು ಬೀಳ್ತಾ ಇದ್ರೆ ಅವುಗಳನ್ನ ಸುಟ್ಟು ಬೂದಿ ಮಾಡ್ತದೆ. ಏನ್ ಮಾಡ್ತದೆ? ಸುಟ್ಟು ಬೂದಿ ಮಾಡ್ತದೆ. ಸುಟ್ಟು ಭೂಮಿ ಮೇಲೆ ಬೀಳಕ್ಕೆ ಬಿಡಲ್ಲ. ಸೊ ಇವಾಗ ಯಾವಾಗ ಇವುಗಳನ್ನ ಭೂಮಿ ಮೇಲೆ ಬಿಡಲ್ವೋ, ಭೂಮಿ ಮೇಲೆ ಸುಡಲಿಕ್ಕೆ ಬಿಡಲ್ವೋ, ಸೊ ಅವುಗಳೇನ್ ಮಾಡ್ತದೆ? ಬರ್ಬೇಕಾದ್ರೆ ಆ ವೇಗವಾಗಿ ಬರ್ತಾ ಇರ್ತವೆ, ಭಯಂಕರ ಸ್ಪೀಡ್ ಆಗಿ ಬರ್ತಾ ಇರ್ತವೆ. ಇಲ್ಲಿಂದ 10-20 ಲಕ್ಷ ಕಿಲೋಮೀಟರ್ ದೂರದಿಂದ ಬರ್ತಾ ಇರ್ತವೆ. ಸೊ ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ನೇರವಾಗಿ ಸೊ ಇಲ್ಲಿರ್ತಕ್ಕಂಥ ವಾಯುಮಂಡಲ ಏನ್ ಮಾಡ್ತದೆ? ಇವುಗಳನ್ನ ಸ್ಪ್ಲಿಟ್ ಮಾಡ್ತದೆ. ಇಲ್ಲಿ ಬರ್ತಕ್ಕಂಥ ಆಸ್ಟ್ರಾಯ್ಡ್ ಸೊ ಹಿಂಗೆ ಸ್ಪ್ಲಿಟ್ ಮಾಡ್ತದೆ. ಸೊ ಈ ಕಡೆ ಸ್ಪ್ಲಿಟ್ ಮಾಡ್ತದೆ. ಓಕೆನಾ, ವಾಯುಮಂಡಲ ಏನ್ ಮಾಡ್ತದೆ? ಸ್ಪ್ಲಿಟ್ ಮಾಡಿ ಆ ಕಡೆ ಹೊರಗಡೆ ಹಾಕ್ತದೆ. ಸೊ ಇದು ಭೂಮಿಯ ತಿರುಗುವಿಕೆ ಶೇಪ್ ಅಲ್ಲೇ ಬಂದಾಗ ಭೂಮಿಯ ಸರೌಂಡಿಂಗ್, ಭೂಮಿ ಹೆಂಗ್ ಸುತ್ತಾ ಇದೆ. ಓಕೆನಾ, ವೆಸ್ಟ್ ಟು ಈಸ್ಟ್, ಪಶ್ಚಿಮದಿಂದ ಪೂರ್ವದ ಕಡೆ ಸುತ್ತಾ ಇದೆ. ಯಾವಾಗ ಭೂಮಿನೂ ಕೂಡ ಹಿಂಗ್ ಪಶ್ಚಿಮಕ್ಕೆ ಸುತ್ತಾ ಇದೆ, ಸೊ ಇದು ಆಸ್ಟ್ರಾಯ್ಡ್ ಕೂಡ ಬಂದಾಗ ಭೂಮಿಯ ವೇಗವಾಗಿ ಭಯಂಕರ ದೊಡ್ಡದ ಆಸ್ಟ್ರಾಯ್ಡ್, ಬಹಳ ದೊಡ್ಡದ ಆಸ್ಟ್ರಾಯ್ಡ್ ಭೂಮಿಯ ವೇಗಕ್ಕೆ ಬಂದಾಗ ಭೂಮಿ ಹಿಂಗ್ ಸುತ್ತಾ ಇದೆ, ಇದು ಕೂಡ ಹಿಂಗೆ ಸುತ್ತಾ ಇರ್ಬೇಕಲ್ಲ. ಸೊ ಭೂಮಿ ಹಿಂಗ್ ಸುತ್ತಾ ಇದೆ ಸರೌಂಡಿಂಗ್ ಆಗಿ, ವೆಸ್ಟ್ ಟು ಈಸ್ಟ್ ಸುತ್ತಾ ಇದೆ. ಇದ್ರ ಅಂಡರಲ್ಲಿ ಬಂದಾಗ 72 ಕಿಲೋಮೀಟರ್ ಪರ್ ಅವರ್ ಅಲ್ಲಿ 72 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಬರ್ತಾ ಇರ್ತದೆ. ಎಷ್ಟು? 72 ಕಿಲೋಮೀಟರ್ ಪರ್
ಸೆಕೆಂಡ್, 72 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಬರುವಂಥದ್ದು. ಸೊ ಅದೇ ಭೂಮಿ ಹಿಂಗೆ ಸುತ್ತಾ ಇರಬೇಕಾದ್ರೆ ಆಸ್ಟ್ರಾಯ್ಡ್ ಏನಾದರೂ ಈ ದಿಕ್ಕಲ್ಲಿ ಬಂದಾಗ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದಾಗ 35 to 40 ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರುವಂಥದ್ದು. 35 to 40 ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರುವಂಥದ್ದು. ಬಟ್ ಅಪೋಸಿಟ್ ಡೈರೆಕ್ಷನ್ ಬಂದಾಗ ಸೊ ಅದನ್ನೇನ್ ಮಾಡ್ತದೆ, ಸ್ಪ್ಲಿಟ್ ಮಾಡಿದಾಗ ಹೈಯೆಸ್ಟ್ ಇವೇನ್ ಮಾಡ್ತವೆ, ನಾರ್ತ್ ಮತ್ತು ಸೌತ್ ಪೋಲ್ ಕಡೆ ಹೋಗಿ ಬ್ರೈಟ್ ಆಗಿ ಬ್ಲಾಸ್ಟ್ ಆಗುವಂಥದ್ದು. ನಾರ್ತ್ ಮತ್ತು ಸೌತ್ ಪೋಲ್ ಕಡೆ ಹೋಗಿ ಸೊ ಬ್ರೈಟ್ ಆಗಿ ಬ್ಲಾಸ್ಟ್ ಆಗುವಂಥದ್ದು. ಅದನ್ನ ಸೊ ಬ್ರೈಟಿಂಗ್ ಲೈಟ್ ಅಂತ ಕರಿತೀವಿ. ಓಕೆನಾ, ಲೈಟಿಂಗ್ ಅರೋರಾ ಬೋರೋಲಿಸ್ ಮತ್ತು ಅರೋರಾ ಆಸ್ಟ್ರೋಲಿಸ್ ಅಂತ ಕರಿತೀವಿ. ಸೊ ನಾರ್ತ್ ಸೈಡ್ ಆದಾಗ ಅರೋರಾ ಬೋರೋಲಿಸ್, ಕೆಳಗಡೆ ಆಸ್ಟ್ರೇಲಿಯಾ ಸೈಡ್ ಆದಾಗ ಅರೋರಾ ಆಸ್ಟ್ರೋಲಿಸ್ ಅಂತ ಕರಿತೀವಿ. ಮೋಸ್ಟ್ ಬ್ರೈಟೆಸ್ಟ್ ಆಗಿ ಹೊರಹೊಮ್ಮುವಂಥದ್ದು, ಅದು ವಾಯುಮಂಡಲದಲ್ಲೇ ಸ್ಪ್ಲಿಟ್ ಆಗುವಂಥದ್ದು. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿವರೆಗೂ ಏನಾದ್ರು ಡೌಟ್ಗಳಿದಾವ? ಓಕೆನಾ, 1 ಸೆಕೆಂಡ್. ಆಸ್ಟ್ರಾಯ್ಡ್ ಹಂತವನ್ನ ನೋಡ್ತಾ ಇದ್ವಿ. ಓಕೆನಾ, ಆಸ್ಟ್ರಾಯ್ಡ್ ಹಂತವನ್ನ ಅವುಗಳು ಬಿದ್ದಾಗ ಆ ತರ ಇಂಪ್ಯಾಕ್ಟ್ ಆಗುವಂಥದ್ದನ್ನ ಅಂತ ಕರಿತೀವಿ ಮೆಟೋರೈಡ್ ಇಂಪ್ಯಾಕ್ಟ್ ಅಂತ ಕರಿತೀವಿ. ಇಲ್ಲಿವರೆಗೂ ಏನಾದ್ರು ಡೌಟ್ಸ್ ಗಳಿದ್ರೆ ಸೊ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ. ನೋಡಿ, ಇವಾಗ ಇದ್ರ ಮೇಲೆ ಇಂಪ್ಯಾಕ್ಟ್ ಏನಾಗ್ತದೆ, ಪಾಸಿಟಿವ್ ಆರ್ ನೆಗೆಟಿವ್. ಪಾಸಿಟಿವ್ ಅಂತೂ ಲೂನಾರ್ ಲೇಕ್ ಕ್ರಿಯೇಟ್ ಮಾಡ್ತು. ಓಕೆ, ನೆಗೆಟಿವ್ ಆಗಿ ಅಂತ ಬಂದಾಗ ಈ ಆಸ್ಟ್ರಾಯ್ಡ್ಗಳು ಏನು ಭೂಮಿ ಮೇಲೆ ಬೀಳ್ತಾ ಇರ್ತಾವಲ್ಲ, ಭೂಮಿ ಮೇಲೆ ಬೀಳ್ಬೇಕಾದ್ರೆ ವಾಯುಮಂಡಲ ಅದನ್ನ ಪುಡಿ ಮಾಡಾಗ್ತದೆ ಅಂತ ಹೇಳಿದೆ, ಸುಟ್ಟು ಹಾಕ್ತದೆ. ಅದನ್ನ ಶೂಟಿಂಗ್ ಸ್ಟಾರ್ ಅಂತ ಕರಿತೀವಿ, ಶೂಟಿಂಗ್ ಪ್ರೋಸೆಸ್ ಅಂತ ಕರಿತೀವಿ, ಶೂಟಿಂಗ್ ಡಮ್ ಅನ್ಸೋದು. ಓಕೆನಾ, ಬಟ್ ಇವಾಗ ಆ ಭೂಮಿ ಮೇಲೆ ಬೀಳ್ಬೇಕಾದ್ರೆ ವಾಯುಮಂಡಲ ಏನೋ ಪುಡಿ ಮಾಡಿದೆ. ಆ ಪುಡಿ ಮಾಡಿದಾಗ ಅವುಗಳೆಲ್ಲಿರ್ತದೆ, ವಾಯುಮಂಡಲದ ಗಾಳಿಯಲ್ಲೇ ಸೇರ್ಕೊಂತದೆ. ಆ ಪುಡಿ ಸಣ್ಣ ಕಣಗಳಲ್ಲಿ ಸೇರ್ಕತ್ತದೆ, ವಾಯುಮಂಡಲ ಕಣಗಳಲ್ಲೇ ಸೇರ್ಕೊಂತದೆ. ಸೊ ಅದೇನಾಗ್ತದೆ, ಮಳೆಯಿಂದಾಗಿ ಆ ಕಣಗಳೇನ್ ಮಾಡ್ತಾವೆ, ಭೂಮಿ ಮೇಲೆ ಬೀಳುವಂಥದ್ದು. ಕಣಗಳು ರೈನಿಂದಾಗಿ ಭೂಮಿ ಮೇಲೆ ಬೀಳುವಂಥದ್ದು. ಪ್ರಮುಖವಾಗಿ 3 ರೈನ್ಗಳು ಬರ್ತವೆ. ಏನಾಗ್ತದೆ, ಪ್ರಮುಖವಾಗಿ 3 ತರದ ರೈನ್ಗಳು ಅಂತ ಕರಿತೀವಿ. ಪ್ರಮುಖವಾಗಿ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಪ್ರಮುಖವಾಗಿ 3 ಟೈಪ್ ಆಫ್ ರೈನ್. ಸೊ ಒಂದು ಬಂದ್ಬಿಟ್ಟು ಆಸಿಡ್ ರೈನ್. ಓಕೆನಾ, ಒಂದನೇದು ಬಂದ್ಬಿಟ್ಟು ಆಸಿಡ್ ರೈನ್, ಎರಡನೇದು ಬಂದ್ಬಿಟ್ಟು ರೆಡ್ ರೈನ್. ಓಕೆನಾ, ಎರಡನೇದು ಬಂದ್ಬಿಟ್ಟು ರೆಡ್ ರೈನ್, ಮೂರನೇದು ಬಂದ್ಬಿಟ್ಟು ಬ್ಲಡ್ ರೈನ್ ಅಂತ ಕರಿತೀವಿ, ಬ್ಲಡ್ ರೈನ್. ಸೊ ಆಸಿಡ್ ರೈನು ಮತ್ತೆ ಬ್ಲಡ್ ರೈನು ಮತ್ತೆ ಸೊ ಇನ್ನೊಂದು ಬಂದ್ಬಿಟ್ಟು ರೆಡ್ ರೈನ್. ಸೊ ಇಲ್ಲಿ ಏನಾಗ್ತದೆ, ಆಸಿಡ್ ರೈನ್ ಅಲ್ಲಂತೂ ನಮಗೆ ಸಲ್ಫರಿಕ್ ಡೈಆಕ್ಸೈಡ್ ಮತ್ತೆ ನೈಟ್ರಸ್ ಆಕ್ಸೈಡ್ ಇಂದ ಇದು ಆಗುವಂಥದ್ದು ಆಸಿಡ್. ಓಕೆನಾ, ಆಸಿಡ್ ರೈನ್ ಆಗುವಂಥದ್ದು ಸಲ್ಫರ್ ಡೈಆಕ್ಸೈಡ್ ಇಂದ ಆಗುವಂಥದ್ದು. ಸೊ ಬಟ್ ರೆಡ್ ರೈನ್ ಏನಾಗ್ತದೆ, ಅಲ್ಲಿ ಆ ಗ್ರಹದಿಂದ ಆಸ್ಟ್ರಾಯ್ಡ್ ಇಂದ ಬಿದ್ದಿರ್ತಕ್ಕಂಥ ಕಣಗಳು ವಾಯುಮಂಡಲದಲ್ಲಿ ಪುಡಿ ಆಗುವಂಥದ್ದು. ಪುಡಿ ಆಗಿ ಆ ವಾಯುಮಂಡಲದಲ್ಲಿ ತುಂಬಿಕೊಂಡಿರ್ತದೆ. ಬಟ್ ಮಳೆ ಬಂದಾಗ ಅವುಗಳೇನ್ ಮಾಡ್ತವೆ, ಭೂಮಿ ಮೇಲೆ ಬೀಳುವಂಥದ್ದು. ಭೂಮಿ ಮೇಲೆ ಅವು ಮೊದಲೇ ದೊಡ್ಡ ಪ್ರಮಾಣದ ಹಂತದಲ್ಲಿ ಇರ್ತವೆ. ಆ ಕಣಗಳು ಸಣ್ಣ ಕಣಗಳೇನೋ ಆಗಿರ್ತದೆ. ಬಟ್ ಆಸ್ಟ್ರಾಯ್ಡ್ ಬಹಳ ದೊಡ್ಡದಾಗಿರ್ತದೆ. ಪುಡಿ ಆದಾಗ ಕೋಟಿ ಬಿಲಿಯನ್ ಟ್ರಿಲಿಯನ್ ಅಷ್ಟು ಸಣ್ಣ ಕಣಗಳಾಗಿ ಫಾರ್ಮೆಟ್ ಆಗಿರ್ತದೆ. ಮಳೆಯಿಂದಾಗಿ ಅವುಗಳು ಭೂಮಿ ಮೇಲೆ ಬಿದ್ದಾಗ ಭೂಮಿಯ ಭಾರ ಹೆಚ್ಚುತ್ತದೆ. ಏನಾಗ್ತದೆ, ಭೂಮಿಯ ಭಾರ ಹೆಚ್ಚುತ್ತದೆ. ಯಾವುದರಿಂದಾಗಿ, ಸೊ ಇವುಗಳು ಬೀಳೋದ್ರಿಂದಾಗಿ ಏನಾಗ್ತದೆ, ಭೂಮಿಯ ಭಾರ ಹೆಚ್ಚುತ್ತದೆ. ಯಾವಾಗ ಭೂಮಿ ಭಾರ ಹೆಚ್ಚುತ್ತದೆ, ಸೊ ಅಲ್ಲೇನಾಗ್ತದೆ, ಭೂಮಿ ಭಾರ ಹೆಚ್ಚೋದ್ರಿಂದಾಗಿ ಗುರುತ್ವ ಬಲ ಜಾಸ್ತಿ ಆಗ್ತದೆ. ಗುರುತ್ವ ಬಲ ಜಾಸ್ತಿ ಆಗ್ತದೆ. ಭೂಮಿಗೆ ಏನಾಗ್ತದೆ, ಗುರುತ್ವ ಬಲ ಏನಾಗ್ತದೆ, ಜಾಸ್ತಿ ಆಗ್ತದೆ. ನೋಡಿ, ಸೊ ಆನ್ ಅಂಡ್ ಅವರೇಜ್ ಭೂಮಿ ಸುತ್ತುವಂಥದ್ದು 24 ಗಂಟೆಯಲ್ಲಿ. ಬಟ್ ಅದ್ರ ಮೇಲೆ ಭಾರ ಜಾಸ್ತಿ ಆದಾಗ ಇದ್ರದ್ದು ಆಸಿಡ್ ರೈನ್ ಇಂದಾಗಿ ರೆಡ್ ರೈನ್ ಇಂದಾಗಿ ಭಾರ ಜಾಸ್ತಿ ಆದಾಗ ಭೂಮಿ ತಿರುಗುವಿಕೆ ನಿಧಾನಕ್ಕಾಗ್ಲಿಕ್ಕೆ ಶುರು ಮಾಡ್ತದೆ. ಸೊ ಸ್ಪೀಡ್ ಆಗಿ ತಿರುಗಲ್ಲ. ನೋಡಿ, ಮನುಷ್ಯನಿಗೆ 5 kg ತೂಕ ಹಾಕಿದಾಗ ಓಡಪ್ಪ ಅಂದ್ರೆ ಅಂದ್ರೆ ಒಂದಿಷ್ಟು ಸ್ಪೀಡ್ ಆಗಿ ಓಡಬಹುದು. ಬಟ್ ಅದೇ 50 kg ತೂಕ ಹಾಕಿದಾಗ ಓಡಕ್ಕಾಗತ್ತಾ? ಆಗಲ್ವಲ್ಲ. ಸೊ ನಿಧಾನವಾಗಿ ಓಡ್ತಾನೆ. ಹಂಗೆ ಸೊ ಇಲ್ಲೇನಾಗ್ತದೆ, ಭೂಮಿಯ ಮೇಲೆ ರೆಡ್ ರೈನ್ ಇಂದ ಬಿದ್ದಂತ ಕಣಗಳಿಂದಾಗಿ ಭೂಮಿಯ ಭಾರ ಏನೋ ಹೆಚ್ಚಾಗುತ್ತೆ. ಭಾರ ಹೆಚ್ಚಾದಾಗ ಗುರುತ್ವ ಬಲ ಜಾಸ್ತಿ ಆಗುತ್ತದೆ. ಬಟ್ ತಿರುಗುವಿಕೆ ಏನಾಗ್ತದೆ, ತಿರುಗುವಿಕೆ ಕಮ್ಮಿ ಆಗುವಂಥದ್ದು. ಓಕೆನಾ, ಕಮ್ಮಿ ಆಗುತ್ತದೆ ತಿರುಗುವಿಕೆಯ ವೇಗ. ಓಕೆನಾ, ತಿರುಗುವಿಕೆಯ ವೇಗ ಏನಾಗ್ತದೆ, ಕಡಿಮೆ ಆಗ್ತದೆ. ಓಕೆನಾ, ಆ ಸ್ಪೀಡ್ ಏನಾಗ್ತದೆ, ಕಮ್ಮಿ ಆಗ್ತದೆ. 24 hours ಅಲ್ಲಿ ಸುತ್ತುವಂಥದ್ದು ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ 23 hours ಅಲ್ಲಿ ಸುತ್ತಬಹುದು. ಓಕೆನಾ, ತುಂಬಾ ಲೇಟ್ ಆಗಿ ಸುತ್ತುತ್ತದೆ. ಸೊ ಭಾರ ಹೆಚ್ಚಾಗ್ತದೆ. ಅದಕ್ಕೆ ಭಾರ ಹೆಚ್ಚಾದಾಗ ಆಗುವಂಥದ್ದು. ಗೊತ್ತಾಗ್ತಿದ್ಯಾ? ಬ್ಲಡ್ ರೈನ್ ಅಂದ್ರೆ ಮೀನ್ಸ್ ಸೇಮ್, ಅದು ಕೂಡ ಏನಾಗ್ತದೆ, ರೆಡ್ ಪಾರ್ಟಿಕಲ್ ಗಳಿಂದ ಭೂಮಿ ಮೇಲೆ ಬಿದ್ದಾಗ. ಸೊ ಇಲ್ಲಿ ರೆಡ್ ರೈನ್ ಇಂದ ಏನು ಮೇಜರ್ ಎಫೆಕ್ಟ್ ಆಗಲ್ಲ. ಬಟ್ ಕ್ಲೈಮೇಟ್ ಅಲ್ಲಿ ಸೊ ವಾತಾವರಣದಲ್ಲಿ ಒಂದಿಷ್ಟು ವೇರಿಯೇಷನ್ಸ್
ಆಗುವಂಥದ್ದು. ಅದನ್ನ ಮುಂದೆ ಬರ್ತಾ ಬರ್ತಾ ಹಂತದಲ್ಲಿ ನೋಡೋಣ. ಇದು ಬಂದ್ಬಿಟ್ಟು ಆಸ್ಟ್ರಾಯ್ಡ್ ಬೆಲ್ಟ್ ಬಗ್ಗೆ. ನೆಕ್ಸ್ಟ್ ಬರುವಂತದ್ದೇ ನಮ್ಮ ಮೋಸ್ಟ್ ಫೇಮಸ್ 4ನೇ 5ನೇ ಹಂತದಲ್ಲಿ ಆಸ್ಟ್ರಾಯ್ಡ್ ಬೆಲ್ಟ್ ಆದ್ಮೇಲೆ ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹವಾಗಿ ಬರುವಂತದ್ದು ಜುಪಿಟರ್. ಜುಪಿಟರ್ ಗ್ರಹವನ್ನು ನಾವು ಕನ್ನಡದಲ್ಲಿ ಯಾನಂತ ಕರಿತೀವಿ? ಗುರುಗ್ರಹ ಅಂತ ಕರಿತೀವಿ. ಗುರುಗ್ರಹ. ಜುಪಿಟರ್ ಗ್ರಹವನ್ನು ನಾವು ಏನಂತ ಕರಿತೀವಿ? 5ನೇ ಅತಿ ದೊಡ್ಡ ಗ್ರಹ. ಓಕೆನಾ? ಸಾರಿ, 5ನೇ ಅತಿ ದೊಡ್ಡ ಅಲ್ಲ, ಸೌರಮಂಡಲದ 5ನೇ ದೊಡ್ಡ ಗ್ರಹ. ಸಾರಿ, 5ನೇ ಗ್ರಹವಾಗಿ ಕರೆಯುವಂಥದ್ದು ಗುರುಗ್ರಹ. ಸೌರಮಂಡಲದ 5ನೇ ಗ್ರಹವಾಗಿ ಯಾವುದನ್ನ ಕರಿತೀವಿ? ಸೌರಮಂಡಲದ 5ನೇ ಗ್ರಹ. 5ನೇ ಗ್ರಹ ಯಾವುದು? ಗುರುಗ್ರಹ. ಸೌರಮಂಡಲದ 5ನೇ ಗ್ರಹವಾಗಿ ಗುರುಗ್ರಹವನ್ನ ಕರಿತೀವಿ. ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಕೂಡ ಇದೆ. ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ. ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹವಾಗಿ ಗುರುಗ್ರಹ ಇರುವಂಥದ್ದು. ಓಕೆನಾ? ಗುರುಗ್ರಹ ಇರುವಂಥದ್ದು ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ. ಇದು ಗ್ಯಾಸಿಯಸ್ ಪಾರ್ಟಿಕಲ್ಗಳಿಂದ ತುಂಬಿಕೊಂಡಿರ್ತದೆ. ಓಕೆನಾ? ಗ್ಯಾಸ್, ಇದು ಧೂಳು, ಅನಿಲ ಮತ್ತು ರಾಕಿ ಪಾರ್ಟಿಕಲ್ಸ್. ಓಕೆನಾ? ಕಲ್ಲಿನ ಕಣಗಳಿಂದ ಕೂಡಿದೆ. ಇದರಲ್ಲಿ ಗ್ಯಾಸಸ್ ಅಂತ ಬಂದಾಗ ಧೂಳು ಮತ್ತು ಅನಿಲಗಳಂತ ಬಿಟ್ಬಿಟ್ರಿ. ಓಕೆನಾ? ಗ್ಯಾಸಸ್ ಅಂತ ಬಂದಾಗ ಹೈಡ್ರೋಜನ್, ಹೀಲಿಯಂ ಮತ್ತು ಮೀಥೇನ್. ಪ್ರಮುಖ ಆಬ್ಜೆಕ್ಟ್. ಓಕೆನಾ? ಪ್ರಮುಖವಾದ ಆಬ್ಜೆಕ್ಟ್ ಯಾವ್ಯಾವ? ಹೈಡ್ರೋಜನ್, ಹೀಲಿಯಂ ಮತ್ತು ಮೀಥೇನ್ ಬಹು ಪ್ರಮುಖವಾದ ಆಬ್ಜೆಕ್ಟ್ಗಳು ಯಾವುದರಲ್ಲಿದ್ದಾವೆ? ಸೊ ಗುರುಗ್ರಹದಲ್ಲಿದ್ದಾವೆ. ಸೊ ಈ ಗುರುಗ್ರಹದಲ್ಲಿ ಈ ಆಬ್ಜೆಕ್ಟ್ಗಳು ಇರೋದ್ರಿಂದಾಗಿ, ಓಕೆನಾ, ಸೊ ಗುರುಗ್ರಹ ಏನಾಗಿದೆ? ಧೂಳು ಮತ್ತು ಅನಿಲಗಳಿಂದ ಕೂಡಿಕೊಂಡಿರುತ್ತದೆ. ಅತ್ಯಂತ ದೊಡ್ಡ ಪ್ರಮಾಣದ ಗುರುಗ್ರಹ. ಇದೇ ತನ್ನಷ್ಟಕ್ಕೆ ತಾನೇ ಒಂದು ದೊಡ್ಡ ಸೋಲಾರ್ ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಂಡಂತೆ ಕಾಣಿಸ್ತದೆ. ಯಾಕಂದ್ರೆ ಮೊಟ್ಟ ಮೊದಲನೇದಾಗಿ ಗುರುಗ್ರಹ ಸೌರಮಂಡಲದಲ್ಲೇ ಭಯಂಕರ ದೊಡ್ಡದಾಗಿದೆ. ಓಕೆನಾ? ದೊಡ್ಡದಾಗಿರೋದ್ರಿಂದ ಅಷ್ಟೇ ಅಲ್ಲದೆ ಇದಕ್ಕೆ ಆದ ಒಂದಿಷ್ಟು ಉಪಗ್ರಹಗಳಿದ್ದಾವೆ. ಮೋರ್ ದನ್ 79 ಉಪಗ್ರಹಗಳು, 79ಕ್ಕಿಂತ ಅಧಿಕ ಉಪಗ್ರಹಗಳನ್ನ ಹೊಂದಿದೆ. ಓಕೆನಾ? ಸೊ ಅಧಿಕವಾಗಿ 79 ಉಪಗ್ರಹಗಳನ್ನು ಹೊಂದಿದೆ. ಅದರಲ್ಲಿ ಸೈರಸ್ ಅಂತ ಒಂದು ಆಬ್ಜೆಕ್ಟ್ ಬರುತ್ತೆ. ಓಕೆನಾ? ಆಸ್ಟ್ರಾಯ್ಡ್ ಪಟ್ಟಿಯಲ್ಲಿ ಸೈರಸ್ ಅಂತ ಒಂದು ಸ್ಟಾರ್ ಬರುತ್ತೆ. ಆ ಸೈರಸ್ ಇಡೀ ಸೌರಮಂಡಲದ ಅತ್ಯಂತ ಹೊಳೆಯುವ ನಕ್ಷತ್ರ. ಓಕೆನಾ? ಸೂರ್ಯನನ್ನು ಬಿಟ್ಟರೆ ಆ ಸೈರಸ್ ಆಬ್ಜೆಕ್ಟ್ಗಳಲ್ಲಿ, ಸಣ್ಣ ಆಬ್ಜೆಕ್ಟ್ಗಳಲ್ಲಿ ಯಾವ್ದು ಬರುವಂಥದ್ದು? ಸೈರಸ್ ನಕ್ಷತ್ರ. ಓಕೆನಾ? ಸೊ ಅದು ಕೂಡ ಇದರ ಗುರುಗ್ರಹದ ಪಕ್ಕದಲ್ಲಿ ಇದೆ. ಹಂಗಾಗಿ ಇದು ಕೂಡ ಒಂದು ಸೌರಮಂಡಲ ನನ್ನ ಕಕ್ಷೆಯನ್ನು ಮಾಡುವಂಥದ್ದು. ನೋಡಿ, ಸೂರ್ಯನ ಸುತ್ತ ಗ್ರಹಗಳು ಹೆಂಗೆ ಸುತ್ತಾವೋ ಇದ್ರ ಸುತ್ತ ಏನಾಗ್ತದೆ? ಆಸ್ಟ್ರಾಯ್ಡ್ಗಳು ಸುತ್ತಾ ಇದಾವೆ. ಅಲ್ಲಿ ದೊಡ್ಡದಾಗಿ ಮೂನ್ ಇದೆಯೋ ಹಂಗೆ ಇದರಲ್ಲಿ ಏನಿದೆ? ಸೊ ಸೈರಿಯಸ್ ನಕ್ಷತ್ರ ಒಂದು ಸುತ್ತಾ ಇದೆ. ಓಕೆನಾ? ಸೊ ಅಲ್ಲಿ ಉಪಗ್ರಹಗಳಿದಾವೆ. ಇದಕ್ಕೆ 79 ಉಪಗ್ರಹಗಳಿದಾವೆ ಟೋಟಲ್ ಆಗಿ ಸೌರಮಂಡಲದಲ್ಲಿ. ಸೊ ಅತಿ ಹೆಚ್ಚು ಇದು ಏನಾಗಿದೆ? ಗುರುಗ್ರಹ ಕೂಡ ಸೌರಮಂಡಲ ಅತಿ ಹೆಚ್ಚು ಉಪಗ್ರಹಗಳ ಹೊಂದಿದ ಗ್ರಹಗಳ ಪಟ್ಟಿಯಲ್ಲಿ ಇದು ಒಂದು. ಓಕೆನಾ? ಸೊ ಇದರಲ್ಲಿ 79 ಉಪಗ್ರಹಗಳಿದಾವೆ. ಎಷ್ಟು ಉಪಗ್ರಹಗಳು? 79 ಪ್ರಮುಖ ಉಪಗ್ರಹಗಳಿದಾವೆ. ಆಬ್ಜೆಕ್ಟ್ಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. 79 ಉಪಗ್ರಹಗಳನ್ನು ನಾವು ಅಬ್ಸರ್ವೇಷನ್ ಮಾಡ್ತಾ ಇದೀವಿ. ಅದರಲ್ಲಿ 16 ಕನ್ಫರ್ಮ್ ಆಗಿದಾವೆ. ಕನ್ಫರ್ಮ್ ಆಗಿ 16 ಇದಾವೆ. ಆ 16ರಲ್ಲಿ ಬಹುಪ್ರಮುಖವಾಗಿ ಎಕ್ಸಾಮ್ಸ್ ಅಲ್ಲಿ ಕೇಳುವಂಥದ್ದು ಈ 4. ಓಕೆನಾ? 4 ಬಹುಪ್ರಮುಖವಾಗಿ ಕೇಳ್ತಾ ಇರ್ತಾನೆ. ಒಂದನೇದು ಬಂದ್ಬಿಟ್ಟು, ಸೊ ಒಂದನೇದಾಗಿ, ಸೊ ಒಂದನೇ ಆಬ್ಜೆಕ್ಟ್ ಬಂದ್ಬಿಟ್ಟು ಐಒ ಅಂತ. ಯಾವುದು? ಐಒ. ಓಕೆನಾ? ಐಒ ಅಂತೇಳಿ. ಎರಡನೇದು ಬಂದ್ಬಿಟ್ಟು ಕ್ಯಾಲಿಸ್ಟೋ. ಓಕೆನಾ? ಒಂದನೇದು ಐಒ, ಎರಡನೇದು ಬಂದ್ಬಿಟ್ಟು ಕ್ಯಾಲಿಸ್ಟೋ, ಮೂರನೇದು ಬಂದ್ಬಿಟ್ಟು ಗ್ಯಾನಿಮೆಡ್. ಓಕೆನಾ? ಕಾಣಿಸ್ತಿದ್ಯಾ? ಮೂರನೇದು ಬಂದ್ಬಿಟ್ಟು ಗ್ಯಾನಿಮೆಡ್. ನಾಲ್ಕನೇದು ಬಂದ್ಬಿಟ್ಟು ಯುರೋಪ್. ಓಕೆನಾ? ಯುರೋಪ್ ಪ್ರಮುಖವಾಗಿ ಸೌರಮಂಡಲದ ಅತ್ಯಂತ ಪ್ರಮುಖವಾಗಿ ಈ ಯಾವುದಕ್ಕೆ? ಗುರುಗ್ರಹದ ಪ್ರಮುಖ ಉಪಗ್ರಹಗಳ ಪಟ್ಟಿಯಲ್ಲಿ ಐಒ, ಯುರೋಪೋ, ಕ್ಯಾಲಿಸ್ಪೋ ಮತ್ತೆ ಯಾವುದು? ಗ್ಯಾನಿಮೆಡ್. ಇಲ್ಲಿ ಏನಾಗ್ತದೆ? ಗುರುಗ್ರಹದಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ ಯಾವ್ದಪ್ಪ ಅಂದ್ರೆ ನಮ್ದು ಗ್ಯಾನಿಮೆಡ್. ಗುರುಗ್ರಹದಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ ಬಂದ್ಬಿಟ್ಟು ಗ್ಯಾನಿಮೆಡ್. ಇದು ಕೇವಲ ಗುರುಗ್ರಹದಲ್ಲಿ ಅಷ್ಟೇ ಅಲ್ಲ, ಎಂಟೈರ್ ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ ಯಾವ್ದ್ರಲ್ಲಿದೆ? ಗುರುಗ್ರಹಕ್ಕಿದೆ. ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ ಯಾರಿಗಿದೆ? ಸೊ ಗ್ಯಾನಿಮೆಡ್ಗಿದೆ. ಸೊ ಅವು ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ ಯಾವ್ದಪ್ಪ ಅಂದ್ರೆ ಗ್ಯಾನಿಮೆಡ್. ಇದು ಯಾರ ಹತ್ರ ಇದೆಯಪ್ಪ ಅಂದ್ರೆ, ಸೊ ಯಾರ ಹತ್ರ ಇದೆ? ಗುರುಗ್ರಹದ ಹತ್ರ ಇದೆ. ಸೌರಮಂಡಲ ಅತಿ ದೊಡ್ಡ ಉಪಗ್ರಹ ಯಾವ್ದ ಹತ್ರ ಇದೆ? ಸೊ ಗುರುಗ್ರಹದ ಹತ್ರ ಇದೆ. ಇದು ಬಂದ್ಬಿಟ್ಟು ಗ್ಯಾನಿಮೆಡ್. ನೋಡಿ, ಇನ್ನೊಂದೇನಾಗ್ತದೆ? ಹೈಡ್ರೋಜನ್, ಹೀಲಿಯಂ ಮತ್ತು ಮೀಥೇನ್ ಗ್ಯಾಸಸ್ ಗಳಿಂದ ತುಂಬಿರತಕ್ಕಂಥದ್ದಾಗಿ
ಸೊ ಯಾವುದು ಗುರುಗ್ರಹ ಹೈಡ್ರೋಜನ್ ಹೀಲಿಯಂ ಮತ್ತು ಮೀಥೇನ್ ಗ್ಯಾಸ್ಗಳಿಂದ ತುಂಬಿರೋದ್ರಿಂದಾಗಿ ಸೊ ಇದರಲ್ಲಿ ದೊಡ್ಡ ಪ್ರಮಾಣದ ಒಂದು ಸ್ಟಾರ್ ಮೂಡ್ ಆಡ್ತಾ ಇದೆ, ಮೀನ್ಸ್ ಒಂದು ದೊಡ್ಡ ಪ್ರಮಾಣದ ಬಿರುಗಾಳಿ ತರ. ಓಕೆನಾ. ಸೊ ಇದರಲ್ಲಿ ಗ್ರೇಟ್ ರೆಡ್ ಸ್ಪಾಟ್ಗಳು ಕ್ರಿಯೇಟ್ ಆಗಿದಾವೆ. ಏನಾಗಿದಾವೆ? ಗ್ರೇಟ್ ರೆಡ್ ಸ್ಪಾಟ್ಗಳು ಇರುವಂತದ್ದು ಯಾವುದರಲ್ಲಿ? ಸೊ ಗುರುಗ್ರಹದಲ್ಲಿ. ಸೊ ಗುರುಗ್ರಹದಲ್ಲಿ ಇದು 350 ಇಯರ್ಸ್ ಇಂದನೂ ಕೂಡ ಇದೆ. ಮೋರ್ ದನ್ 350 ಇಯರ್ಸ್ ಇಂದ, ಮೋರ್ ದನ್ 350 ಇಯರ್ಸ್ ಇಂದನೂ ಕೂಡ ಅಲ್ಲಿ ಇರುವಂತದ್ದು. ಸೊ ದೊಡ್ಡ ಪ್ರಮಾಣದ ಇದು ಭೂಮಿಯ 11 ಪಟ್ಟು ದೊಡ್ಡದಾಗಿರುವಂತದ್ದು. ಗುರುಗ್ರಹ ಭೂಮಿಗಿಂತ 11 ಪಟ್ಟು ದೊಡ್ಡದಾಗಿದೆ. ಗುರುಗ್ರಹ ಏನಾಗಿದೆ? ಭೂಮಿಗಿಂತ 11 ಪಟ್ಟು ದೊಡ್ಡದಾದ ಗ್ರಹ ಆಗಿದೆ. ಓಕೆನಾ. ಭೂಮಿಗಿಂತ 11 ಪಟ್ಟು ದೊಡ್ಡದಾಗಿದೆ. ಓಕೆನಾ. ಗುರುಗ್ರಹದ ಮೇಲೆ ಗುರುಗ್ರಹ ತನ್ನ ಸುತ್ತ ತಾನು ಸುತ್ತಲಿಕ್ಕೆ ರೊಟೇಷನ್ ಟೈಮ್ ಪೀರಿಯಡ್ ಬಂದ್ಬಿಟ್ಟು ಗುರುಗ್ರಹಕ್ಕೆ ಸೊ 9.9 ಅವರ್. ಹಾಗಾಗಿ ಗುರುಗ್ರಹ ಸೌರಮಂಡಲದಲ್ಲಿ ಅತ್ಯಂತ ವೇಗವಾಗಿ ತನ್ನ ಸುತ್ತನ್ನ ತಾನು ಸುತ್ತುವಂತ ಗ್ರಹ. ಸೌರಮಂಡಲ ಅತ್ಯಂತ ವೇಗದ ಗ್ರಹ ಯಾವ್ದಾದ್ರು ಇದ್ರೆ ಅದು ಗುರುಗ್ರಹ. ಇನ್ನು ರೆವಲ್ಯೂಷನ್ ಬಂದ್ಬಿಟ್ಟು ಸೂರ್ಯನನ್ನ ಸುತ್ತಲಿಕ್ಕೆ ತಗೊಳ್ಳುವಂಥದ್ದು. ಓಕೆನಾ. ರೆವಲ್ಯೂಷನ್ ಟೈಮ್ ಬಂದ್ಬಿಟ್ಟು ಸೊ ಈತನಿಗೆ ತನ್ನ ಸುತ್ತ ತಾನು ಸುತ್ತಲಿಕ್ಕೆ 9.9 ವರ್ಷ ಬೇಕು. ಆದ್ರೆ ಸೂರ್ಯನ ಸುತ್ತಲಿಕ್ಕೆ 12 ವರ್ಷಗಳು ಬೇಕು. 11.9 ಇಯರ್ಸ್ ಅಂತ ಕರಿತೀವಿ. ಓಕೆನಾ. ಆನ್ ಅವರೇಜ್ 12 ಇಯರ್ಸ್. ಓಕೆನಾ. 12 ವರ್ಷಗಳ ಕಾಲ ಈತ ಸೂರ್ಯನ ಸುತ್ತಲಿಕ್ಕೆ ಒಂದು ಸರೌಂಡಿಂಗ್ ಸುತ್ತಲಿಕ್ಕೆ ಈತನಿಗೆ ಎಷ್ಟು ವರ್ಷ ಬೇಕು? ಸೊ 12 ವರ್ಷಗಳು ಬೇಕು. ಮೀನ್ಸ್ ಹಂಗಂದ್ರೆ ಸೌರಮಂಡಲದ ಗುರುಗ್ರಹದಲ್ಲಿ 12 ವರ್ಷಕ್ಕೆ ಒಂದು ಸಲ 1 ವರ್ಷ ಆಗ್ತದೆ. 12 ವರ್ಷಕ್ಕೆ ಒಂದು ಸಲ ಏನಾಗ್ತದೆ ಸೌರಮಂಡಲದಲ್ಲಿ? ಸೊ ಗುರುಗ್ರಹದಲ್ಲಿ 1 ವರ್ಷ ಆಗುವಂಥದ್ದು. ಓಕೆನಾ. ಸೊ ಆನ್ ಅಂಡ್ ಅವರೇಜ್ ಟೆಂಪರೇಚರ್ ಬಂದ್ಬಿಟ್ಟು ಸೊ ಈತನ ಮೇಲೆ ಆನ್ ಅಂಡ್ ಅವರೇಜ್ ಟೆಂಪರೇಚರ್ ಬಂದ್ಬಿಟ್ಟು -145°C. ಓಕೆನಾ. -145°C ಟೆಂಪರೇಚರ್ ಇರುವಂತದ್ದು ಯಾರ ಮೇಲೆ? ಗುರುಗ್ರಹದ ಮೇಲೆ. ಇಲ್ಲಿವರೆಗೂ ಯಾರಿಗಾದ್ರೂ ಏನಾದ್ರು ಡೌಟ್ಸ್ಗಳಿದಾವ? ಡೌಟ್ಸ್ಗಳು? ಗುರುಗ್ರಹದ ಮೇಲೆ ಆಗಿರ್ಬೋದು, ಆಸ್ಟ್ರಾಯ್ಡ್ ಬೆಲ್ಟ್ ಮೇಲೆ ಆಗಿರ್ಬೋದು, ಮಂಗಳ ಗ್ರಹದ ಮೇಲೆ ಆಗಿರ್ಬೋದು, ಭೂಮಿಯ ಮೇಲೆ ಲೈಟ್ ಆಗಿ ಪಾಯಿಂಟ್ಸ್ ಗಳನ್ನ ಹೇಳಿನಿ, ಅದರಲ್ಲಿ ಏನಾದ್ರೂ ಆಗಿರ್ಬೋದು. ಓಕೆನಾ. ಸೊ ಇನ್ನು ನೋಡ್ರಿ, ಸಂಪೂರ್ಣವಾಗಿ ಇಲ್ಲೇ ಇದೆ, ಎಲ್ಲಾ ಡಾಟಾಗಳು ಇಲ್ಲೇ ಇದೆ. ಓಕೆನಾ. ಸೊ ನೋಡಿದ ತಕ್ಷಣ ಈ ಗ್ರಹಗಳ ಪಟ್ಟಿಯ ಇಮೇಜ್ ನ ನೋಡಿದ ತಕ್ಷಣ ನಿಮ್ಗೆ ಎಲ್ಲಾ ಬರ್ಬೇಕು. ಓಕೆನಾ. ಇವತ್ತು ಗುರುಗ್ರಹದ ಬಗ್ಗೆ ಹೇಳಿದೀನಿ ಅಂದ್ರೆ ಗುರುಗ್ರಹದ ಬಗ್ಗೆ ಎಲ್ಲಾ ಪಾಯಿಂಟ್ಸ್ ಗಳು ಬರ್ತಾ ಇರ್ಬೇಕು. ಓಕೆನಾ. ಇನ್ನೊಂದು 5 ನಿಮಿಷ ಟೈಮ್ ಇದ್ರೆ ರಿವಿಷನ್ ಮಾಡೋಣ. ಓಕೆ, 42 ಮಿನಿಟ್ಸ್ ಆಗಿದೆ, ರಿವಿಷನ್ ಮಾಡೋಣ. ನೋಡಿ, ಸೌರಮಂಡಲದ ಕೇಂದ್ರವಾಗಿರುವಂತದ್ದು ಸೂರ್ಯ. ಭೂಮಿಗೆ ಅತ್ಯಂತ ಹತ್ತಿರವಾಗಿರುವಂತದ್ದು ಗ್ರಹ ಯಾವ್ದಪ್ಪ ಅಂದ್ರೆ ಮಂಗಳ. ಭೂಮಿಗೆ ಅತ್ಯಂತ ಹತ್ತಿರವಾದ 2ನೇ ಗ್ರಹ ಅಂತ ಕರೆದ್ರೆ ಶುಕ್ರ. ಓಕೆನಾ. ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಅಂತ ಕರೆದ್ರೆ ಬುಧ. ಸೂರ್ಯನಿಗೆ ಅತ್ಯಂತ ವೇಗವಾಗಿ ಸುತ್ತುವ ಗ್ರಹ ಅಂತ ಕರೆದ್ರೆ ಬುಧ. ಓಕೆನಾ. ಸೌರಮಂಡಲದಲ್ಲಿ ವಾಯುಮಂಡಲವೇ ಇಲ್ಲದ ಗ್ರಹಗಳು ಅಂತ ಕರೆದ್ರೆ ಬುಧ ಒಂದೇ. ಓಕೆನಾ. ಸೌರಮಂಡಲದಲ್ಲಿ ವಾಯುಮಂಡಲವೇ ಇಲ್ಲದಂತ ಗ್ರಹ ಯಾವ್ದಪ್ಪ ಅಂದ್ರೆ ಅದು ಬುಧ. ಬಟ್ ಶುಕ್ರನ ಮೇಲೆ ವಾಯುಮಂಡಲ ಇದೆ. ಅಲ್ಲಿ ಏನಾಗಿದೆ, ಜಾಸ್ತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು H2SO4 ಸಲ್ಫ್ಯೂರಿಕ್ ಆಸಿಡ್ ಜಾಸ್ತಿ ಇರುವಂತದ್ದು. ಓಕೆನಾ. ಸೌರಮಂಡಲದ ಅತ್ಯಂತ ಹೊಳೆಯುವ ಗ್ರಹ ಅಂತ ಕರೆದ್ರೆ ಅದು ಯಾವುದು? ಶುಕ್ರ ಗ್ರಹ. ಸೌರಮಂಡಲದ ಅತ್ಯಂತ ತಾಪಮಾನವಾದ ಗ್ರಹ ಅಂತ ಕರೆದ್ರೆ ಅದು ಶುಕ್ರ ಗ್ರಹ. ಯಾಕೆ ತಾಪಮಾನವಾದ ಗ್ರಹ? ಅಲ್ಲಿ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಇರುವಂತದ್ದು. ಸೂರ್ಯನ ನೇರಳಾತೀತ ಕಿರಣಗಳಿಂದ ಬಂದಂತಹ ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ಅದನ್ನ ಹೊರಗಡೆ ಬಿಡದೇ ಇಲ್ಲ. ಹಂಗಾಗಿ ಅದು ಏನಾಗಿದೆ, ಹೈಯೆಸ್ಟ್ ತಾಪಮಾನವಾದ ಗ್ರಹ, ಉಷ್ಣವಾದ ಗ್ರಹ ಅಂತ ಕರಿತೀವಿ. ಓಕೆನಾ. ಸೌರಮಂಡಲದ ಅತ್ಯಂತ ಹೊಳೆಯುವ ಗ್ರಹ ಅಂತ ಕರೆದಾಗ ನಾವು ಶುಕ್ರ ಗ್ರಹವನ್ನ ಕರೆದ್ವಿ. ಯಾಕೆ? ಸೊ ಅಲ್ಲಿ H2SO4 ಇದೆ. ಸೂರ್ಯನಿಂದ ಬಂದ ಕಿರಣಗಳನ್ನ ಮೋರ್ ದನ್ 70% ಅಷ್ಟು ಅಧಿಕವಾಗಿ ಅದು ಹೊರಗಡೆ ಹಾಕುವಂಥದ್ದು. ಹಾಗಾಗಿ ಸೊ ಭೂಮಿಯಿಂದ ನೋಡಿದಾಗ ಇದನ್ನ ಏನ್ ಕಾಣಿಸ್ತದೆ? ಶುಕ್ರ ಗ್ರಹ ಕಾಣುವಂಥದ್ದು. ನೆಕ್ಸ್ಟ್ ಇಲ್ಲೊಂದು ಏನೋ ಪಾಯಿಂಟ್ ಆಗ್ತದೆ ಅಂದ್ರೆ, ಶುಕ್ರ ಗ್ರಹವನ್ನ ನಾವು ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸ್ಟಾರ್ ಅಂತ ಕೂಡ ಕರಿತೀವಿ. ಸೊ ಇದೇನಾಗ್ತದೆ, ಶುಕ್ರ ಗ್ರಹ ನಮಗೆ ಡೇ ಟೈಮ್ ಅಲ್ಲಿ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಅರ್ಲಿ ಮಾರ್ನಿಂಗ್ 5:30, 4:30 ಆಸ್ಪಾಸ್ನಲ್ಲೂ ಕೂಡ ಕಾಣುವಂಥದ್ದು. ಇನ್ನು ಈವ್ನಿಂಗ್ ಸ್ಟಾರ್ ಅಂತಾನು ಕೂಡ ಕರಿತೀವಿ. ಇಲ್ಲೇನಾಗ್ತದೆ, ಸಮಟೈಮ್ಸ್ 6 o'clock ಕಾಣಿಸ್ತದೆ, ಸಮಟೈಮ್ಸ್ 7 o'clock. ನಕ್ಷತ್ರಗಳ ಪಟ್ಟಿ ಇನ್ನು ಜಾಸ್ತಿಯಾಗಿ ಬಂದಿರೋದಕ್ಕಿಂತ ಮುಂಚೆನೆ ಇಲ್ಲೇನಾಗಿರ್ತದೆ, ಶುಕ್ರ ಗ್ರಹ ಕಾಣುವಂಥದ್ದು. ಓಕೆನಾ. ಭೂಮಿಗೆ ಇರುವಂತಹ ಏಕೈಕ ನ್ಯಾಚುರಲ್ ಸ್ಟಾರ್ ಬಂದ್ಬಿಟ್ಟು ಯಾವುದು? ಸೊ ಚಂದ್ರ. ಓಕೆನಾ. ಭೂಮಿಗೆ ಇರುವಂತಹ ಏಕೈಕ ನ್ಯಾಚುರಲ್ ಸ್ಟಾರ್ ಬಂದ್ಬಿಟ್ಟು ಚಂದ್ರ. ಸೌರಮಂಡಲದ ರಾಣಿ ಅಂತ ಕರಿತೀವಿ ನಾವು ಶುಕ್ರ ಗ್ರಹವನ್ನು. ಸೌರಮಂಡಲದ ರಾಣಿ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಸೌರಮಂಡಲದಲ್ಲಿ ಭೂಮಿಯ ಸಹೋದರಿ ಅಂತಾನು ಕೂಡ ಕರಿತೀವಿ ಯಾರನ್ನ? ಶುಕ್ರ ಗ್ರಹವನ್ನ. ಕಾರಣ ಏನಪ್ಪಾ? ಯಾಕೆ ಅದನ್ನ ಭೂಮಿಯ
ಸಹೋದರಿ ಅಂತ ಕರಿತೀವಿ. ಸೊ ಇದ್ರದ್ದು ಡಯಾಮೀಟರ್ ಆನ್ ಅಂಡ್ ಅವರೇಜ್ ಬಂದ್ಬಿಟ್ಟು 95% ಅಷ್ಟು ಸೊ ಏನಾಗಿದೆ ಭೂಮಿಗೆ ಹೋಲುವಂಥದ್ದು. 81% ನಷ್ಟು ಸೇಮ್ ವಾಸ ಇದೆ. ಎರಡಕ್ಕೂ ಕೂಡ ವಾಯುಮಂಡಲ ಇದೆ. ಭೂಮಿಯ ಮೇಲೆ ಏನಾಗಿದೆ ಆಕ್ಸಿಜನ್ ಮತ್ತು ನೈಟ್ರೋಜನ್ ಪ್ರಮಾಣ ಇದ್ರೆ, ಸೊ ಶುಕ್ರ ಗ್ರಹದ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಲ್ಫ್ಯೂರಿಕ್ ಆಸಿಡ್ ಇರುವಂತದ್ದು. ಓಕೆನಾ? ಸೊ ಗೊತ್ತಾಗ್ತಿದ್ಯಾ? ಎರಡೂ ಗ್ರಹಗಳು ಕೂಡ ಮಣ್ಣಿನ ಮತ್ತು ಕಲ್ಲಿನಿಂದ ಆವೃತವಾದಂತದ್ದು. ಸೊ ಎರಡೂ ಗ್ರಹಗಳಿಗೂ ಕೂಡ ಮೀನ್ಸ್ ಎರಡು ಅಂದ್ರೆ ಯಾವ್ದು ಇಲ್ಲಿ ಭೂಮಿ ಮತ್ತು ಶುಕ್ರ ಗ್ರಹ, ಭೂಮಿ ಮತ್ತು ಶುಕ್ರ ಎರಡರ ಮೇಲೂ ಕೂಡ ಸೊ ಕಲ್ಲು ಮತ್ತು ಮಣ್ಣಿನ ಪ್ರಮಾಣ ಇದೆ. ಸೊ ಅದಕ್ಕೂ ಕೂಡ ಕೋರು, ಮೆಂಟಲ್ ಮತ್ತು ಕ್ರಸ್ಟ್ ಅನ್ನೋ ಭಾಗವನ್ನ ಇದೆ. ಸೊ ಇದಕ್ಕೂ ಕೂಡ ಕೋರು, ಮೆಂಟಲ್ ಮತ್ತು ಕ್ರಸ್ಟ್ ಅನ್ನೋ ಭಾಗವಂತ ಇದೆ. ಗೊತ್ತಾಗ್ತಿದ್ಯಾ? ಸೊ ಏನು ಸೊ ಸೌರಮಂಡಲದಲ್ಲಿ ಕ್ಯಾರೋಲಿಸ್ ಬೆಸೈನ್ ಅಂತ ಹೇಳಿ ಆಸ್ಟ್ರಾಯ್ಡ್ ಇಂದ ಬಿದ್ದ ಎಫೆಕ್ಟ್ ಆಗಿರುವಂತದ್ದು ಯಾವ್ದ್ರ ಮೇಲೆ? ಸೊ ಬುಧ ಗ್ರಹದ ಮೇಲೆ ಕ್ಯಾರೋಲಿಸ್ ಬೆಸೈನ್ ಅಂತ ಒಂದು ದೊಡ್ಡ ಪ್ರಮಾಣದ ಎಫೆಕ್ಟ್ ಆಗಿದೆ. ಅದನ್ನ ಆ ಎಫೆಕ್ಟ್ ಅನ್ನ ಏನಂತ ಕರಿತೀವಿ? ಮೆಟರಾಯ್ಡ್ ಗಳಿಂದ ಆದಂತ ಎಫೆಕ್ಟ್ ಅನ್ನು ನಾವು ಮೆಟರಾಯ್ಡ್ ಎಫೆಕ್ಟ್ ಅಂತ ಕರಿತೀವಿ. ಅಲ್ಲಿ ಬಿದ್ದ ಆದ್ಮೇಲೆ ಆದಂತಕ್ಕಂತ ಇಂಪ್ಯಾಕ್ಟ್ ನಾವು ಮೆಟರಾಯ್ಡ್ ಇಂಪ್ಯಾಕ್ಟ್ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಬರುವಂತದ್ದು ಆಸ್ಟ್ರಾಯ್ಡ್ ಗಳಲ್ಲಿ ನೆಕ್ಸ್ಟ್ ಗ್ರಹ ಬರುವಂತದ್ದು ಮಂಗಳ ಗ್ರಹ. ಮಂಗಳ ಗ್ರಹಕ್ಕೆ ಎರಡು ಉಪಗ್ರಹಗಳಿದಾವೆ, ಒಂದು ಫೋಬೋಸ್ ಮತ್ತು ಡಿಮೋಸ್. ಒಂದು ಫೋಬೋಸ್ ಬಂದ್ಬಿಟ್ಟು ಇನ್ನೊಂದು ಡಿಮೋಸ್. ಫೋಬೋಸ್ ಬಂದ್ಬಿಟ್ಟು ಮಂಗಳ ಗ್ರಹದಿಂದ 6000 ಕಿಲೋಮೀಟರ್ ದೂರದಲ್ಲಿದೆ. ಸೊ ನೆಕ್ಸ್ಟ್ ಡಿಮೋಸ್ ಬಂದ್ಬಿಟ್ಟು ಟೋಟಲ್ 23,000 ಕಿಲೋಮೀಟರ್ ದೂರದಲ್ಲಿದೆ. ಫೋಬೋಸ್ ಬಂದ್ಬಿಟ್ಟು ಒಂದು ದಿನಕ್ಕೆ 3 ಸಾರಿ ಯಾರನ್ನ ಮಂಗಳ ಗ್ರಹವನ್ನ ಸುತ್ತನ್ನ ಹಾಕ್ತಾನೆ. ಸೊ ಇಂದಲ್ಲ ಒಂದು ದಿನ ಅದು ಏನ್ ಮಾಡ್ತದೆ, ಮಂಗಳ ಗ್ರಹದ ಕಕ್ಷೆ ಆಸ್ಪಾಸ್ನ ಸರೌಂಡಿಂಗ್ ಅಲ್ಲೇ ಸುತ್ತದ ಇರೋದ್ರಿಂದಾಗಿ, ನಿಯರ್ ಆಗಿರೋದ್ರಿಂದಾಗಿ ಒಂದಲ್ಲ ಒಂದು ದಿನ ಮಂಗಳ ಗ್ರಹದ ಸೆಂಟರ್ ಅಲ್ಲಿ ಬರುವಂತದ್ದು ಯಾವುದು? ಫೋಬೋಸ್. ನೆಕ್ಸ್ಟ್ ಡಿಮೋಸ್ ಬಂದ್ಬಿಟ್ಟು ಸೌರಮಂಡಲದ ಅತ್ಯಂತ ಚಿಕ್ಕ ಉಪಗ್ರಹ. ಓಕೆನಾ? ಸೌರಮಂಡಲದ ಅತ್ಯಂತ ಚಿಕ್ಕ ಉಪಗ್ರಹವಾಗಿರುವಂತದ್ದು ಡಿಮೋಸ್. ಸೊ ಇದ್ರದ್ದು ಡಯಾಮೀಟರ್ ಬಂದ್ಬಿಟ್ಟು ಆನ್ ಅಂಡ್ ಅವರೇಜ್ 12.4 ಕಿಲೋಮೀಟರ್ ನಷ್ಟು ದೊಡ್ಡದಾಗಿದೆ. 12.4 ಕಿಲೋಮೀಟರ್ ನಷ್ಟು ದೊಡ್ಡದಾಗಿರತಕ್ಕಂತ ಉಪಗ್ರಹ ಯಾವುದು? ಡಿಮೋಸ್. ಸೌರಮಂಡಲದ ಅತ್ಯಂತ ಚಿಕ್ಕ ಉಪಗ್ರಹ ಯಾವುದು? ಡಿಮೋಸ್. ಗೊತ್ತಾಗ್ತಿದ್ಯಾ? ಸೊ ಇದರಲ್ಲಿ ಸೊ ಭೂಮಿಯನ್ನು ಬಿಟ್ರೆ ಮನುಷ್ಯ ವಾಸಿಸಲಿಕ್ಕೆ ಲಾಯಕ್ಕಿರುವಂತಹ ಏಕೈಕ ಗ್ರಹ ಯಾವ್ದಪ್ಪ ಆದ್ರೂ ಮಂಗಳ ಗ್ರಹ. ಯಾಕಂದ್ರೆ ಆನ್ ಅಂಡ್ ಅವರೇಜ್ ಟೆಂಪರೇಚರ್ -63°C ಅಷ್ಟು ಇದೆ. ಅದಲ್ಲದೆ ಕೂಡ ಇಲ್ಲಿಯೂ ಕೂಡ ಸೊ ವಾತಾವರಣದ ಮೇಲೆ ಮನುಷ್ಯ ಬದುಕಬಹುದಾಗಿದೆ. ಗೊತ್ತಾಗ್ತಿದೆ? ಹೈಡ್ರೋಜನ್ ಮತ್ತು ಹೀಲಿಯಂ ಇರುವಂತದ್ದು. ನೆಕ್ಸ್ಟ್ ಏನು ಸೊ ಈ ಮನುಷ್ಯ ಭೂಮಿಯನ್ನು ಬಿಟ್ಟು ಮತ್ತೊಂದು ಜಾಗದಲ್ಲಿ ವಾಸ ಮಾಡ್ಲಿಕ್ಕೆ ಲಾಯಕ್ಕಿರುವಂತ ಜಾಗವನ್ನ ನಾವು ಏನಂತ ಕರಿತೀವಿ? ಗೋಲ್ಡಿ ಲಾಕ್ ಜಾನ್ ಅಂತ ಕರಿತೀವಿ. ಓಕೆನಾ? ಗೋಲ್ಡನ್ ಲಾಕ್ ಜಾನ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಗೋಲ್ಡನ್ ಲಾಕ್ ಜೋನ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಆಸ್ಟ್ರಾಯ್ಡ್ಗಳಿದಾವೆ. ಆಸ್ಟ್ರಾಯ್ಡ್ಗಳು ಮಂಗಳನ ಕಕ್ಷೆಯನ್ನು ದಾಟಿದಾಗ, ಆಸ್ಟ್ರಾಯ್ಡ್ಗಳನ್ನ ಕನ್ನಡದಲ್ಲಿ ನಾವೇನಂತ ಕರಿತೀವಿ? ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಮಂಗಳನ ಕಕ್ಷೆಯನ್ನು ದಾಟಿದಾಗ ಅವುಗಳೇನಾಗ್ತವೆ? ಮೀಟೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಆಸ್ಟ್ರಾಯ್ಡ್ಗಳು ಒಂದು ಭಾಗದ ಮೇಲೆ ಈ ಕಡೆ ಗುರುತ್ವ ಬಲದಿಂದ ಗ್ರಹಗಳ ಕಡೆ ಆಗಿರಬಹುದು, ಅಲ್ಲಿ ಯಾವ್ದ್ರ ಕಡೆ ನಾವು ಬಂದು ಬೀಳುವಂತ ಎಫೆಕ್ಟ್ ಅಂತ ಕರಿತೀವಿ ಮೆಟರಾಯ್ಡ್ ಅಂತ ಕರಿತೀವಿ. ಮಂಗಳನ ಕಕ್ಷೆಯ ಮೇಲೆ, ಮಂಗಳನ ಕಕ್ಷೆಯನ್ನು ದಾಟಿ ಆ ಗಾಳಿಯಲ್ಲೇ ವಾಯುಮಂಡಲದ ಔಟರ್ ಲೇಯರ್ ಅಲ್ಲೇ ಇದ್ದಾಗ ಅವುಗಳು ಮೀಟರ್ಸ್ ಗಳಾಗ್ತದೆ. ಯಾವಾಗ ವಾಯುಮಂಡಲದ ಅಂಡ್ರಲ್ಲಿ ಬರ್ತಾವೋ ಅವುಗಳು ಮೀಟರಾಯ್ಡ್ ಗಳಾಗ್ತವೆ. ಯಾವಾಗ ವಾಯುಮಂಡಲ ಅಂಡ್ರಲ್ಲಿ ಬರ್ತಾವೋ ಅವಾಗ ಮೀಟರಾಯ್ಡ್ ಗಳಾಗ್ತವೆ. ಫಸ್ಟ್ ಆಸ್ಟ್ರಾಯ್ಡ್ ಇರ್ತದೆ ಆ ಬೆಲ್ಟ್ ಅಲ್ಲಿ ಇದ್ದಾಗ, ಮಂಗಳ ಮತ್ತು ಗುರುಗ್ರಹಗಳ ಮಧ್ಯದಲ್ಲಿದ್ದಾಗ ಅವುಗಳು ಆಸ್ಟ್ರಾಯ್ಡ್ ಗಳಾಗಿರ್ತವೆ. ಮಂಗಳನ ಕಕ್ಷೆಗೆ ಬಂದಾಗ ಅವುಗಳು ಮೀಟರ್ಸ್ ಗಳಾಗ್ತವೆ. ಯಾವಾಗ ಮಂಗಳನ ಕಕ್ಷೆಯನ್ನು ದಾಟಿ ನೇರವಾಗಿ ವಾಯುಮಂಡಲದ ಕಕ್ಷೆಗೆ ಬರ್ತಾವೋ, ಅದು ಶುಕ್ರ ಗ್ರಹದ ಮೇಲೆ ಆಗಿರ್ಬೋದು, ಬುಧ ಗ್ರಹದ ಮೇಲೆ ಆಗಿರ್ಬೋದು, ತದನಂತರ ಭೂಮಿಯ ಗ್ರಹದ ಮೇಲೆ ಆಗಿರ್ಬೋದು, ಚಂದ್ರನ ಮೇಲೆ ಆಗಿರ್ಬೋದು, ಯಾವಾಗ ಒಂದರದ ಕಕ್ಷೆಗೆ ಒಳಪಡ್ತಾವೋ ಅವಾಗ ಅವುಗಳು ಮೆಟರಾಯ್ಡ್ ಗಳಾಗ್ತವೆ. ಮೆಟರಾಯ್ಡ್ ಗಳಿಂದ ಪಾಸಿಟಿವ್ ಆಗಿನೂ ಪರಿಣಾಮ ಇದೆ, ನೆಗೆಟಿವ್ ಆಗಿನೂ ಪರಿಣಾಮ ಇದೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಬರುವಂತದ್ದು ಗುರುಗ್ರಹ. ಗುರುಗ್ರಹ ಬಂದ್ಬಿಟ್ಟು ಸೌರಮಂಡಲದಲ್ಲೇ 5ನೇ ಗ್ರಹವಾಗಿರುವಂತದ್ದು ಮತ್ತು ಸೌರಮಂಡಲ ಅತ್ಯಂತ ದೊಡ್ಡ ಗ್ರಹವಾಗಿದ್ದು ಕೂಡ ಗುರುಗ್ರಹ. ಸೌರಮಂಡಲದಲ್ಲಿ ಒಂದು ವಿಶೇಷವಾದ ನಕ್ಷತ್ರ ಅಂತ ಕರಿತೀವಿ. ಆ ವಿಶೇಷವಾದ ನಕ್ಷತ್ರ ಅಂತ ಕರೆಯುವಂತದ್ದು ಕೂಡ ಗುರುಗ್ರಹವನ್ನ. ಓಕೆನಾ? ನೆಕ್ಸ್ಟ್ ಗುರುಗ್ರಹದ ಹಂತದಲ್ಲಿ ಗುರುಗ್ರಹಕ್ಕೆ ಟೋಟಲ್ ಆಗಿ 79 ಉಪಗ್ರಹಗಳನ್ನ ಇಲ್ಲಿವರೆಗೂ ನೋಡ್ಕೊಂಡಿದೀವಿ. ಅದರಲ್ಲಿ 16 ಉಪಗ್ರಹಗಳನ್ನ ನಾವು ನೇರವಾಗಿ 100% ಉಪಗ್ರಹಗಳು ಅನ್ನೋ ಪಟ್ಟಿಯಲ್ಲಿ ಸೇರಿಸಿದೀವಿ. ಅದರಲ್ಲಿ ಪ್ರಮುಖವಾಗಿ 4 ಉಪಗ್ರಹಗಳನ್ನು ನಾವು ಎಕ್ಸಾಮ್ಸ್ ಅಲ್ಲಿ ಪದೇ ಕೇಳ್ತಾ ಇರ್ತಾನೆ. ಒಂದ್ ಬಿಟ್ಟು ಐಒ, ಇನ್ನೊಂದು ಬಂದ್ಬಿಟ್ಟು ಯುರೋಪೋ, ಆಮೇಲೆ ಗ್ಯಾನಿಮೇಡ್, ಆಮೇಲೆ ಬಂದ್ಬಿಟ್ಟು ಕ್ಯಾಲಿಸ್ಟೋ. ಓಕೆನಾ? ಸೊ ಗ್ಯಾನಿಮೇಡ್ ಅನ್ನೋ ಉಪಗ್ರಹ ಬಂದ್ಬಿಟ್ಟು ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹವಾಗಿರುವಂತದ್ದು ಯಾವುದು? ಗ್ಯಾನಿಮೇಡ್. ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹವಾಗಿರುವಂತದ್ದು ಗ್ಯಾನಿಮೇಡ್. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿವರೆಗೂ ಏನಾದ್ರು ಡೌಟ್ಸ್? ಆಸ್ಟ್ರಾಯ್ಡ್ ಬೆಲ್ಟ್ ಬಂದ್ಬಿಟ್ಟು ಇನ್ ಬಿಟ್ವೀನ್ ಮಂಗಳ ಗ್ರಹ ಮತ್ತು ಗುರುಗ್ರಹಗಳ ಮಧ್ಯದಲ್ಲಿ ಇರುವಂತದ್ದು. ನೆಕ್ಸ್ಟ್ ಸೌರಮಂಡಲದ ಅತ್ಯಂತ ಸುಂದರವಾದ ಗ್ರಹ ಅಂತ ಕರೆದ್ರೆ ಅದು ಶನಿ ಗ್ರಹವನ್ನ ಮುಂದಿನ ಹಂತದಲ್ಲಿ ಮುಂದಿನ ಕ್ಲಾಸಸ್ ಅಲ್ಲಿ ನೋಡ್ತಾ ಬರೋಣ. ಓಕೆನಾ? ಸೊ ಇಲ್ಲಿವರೆಗೂ ಏನಾದ್ರು ಡೌಟ್ಸ್, ಯಾರಿಗಾದ್ರೂ ಏನಾದ್ರು ಕ್ವೆರೀಸ್, ಯಾರಿಗಾದ್ರೂ ಏನಾದ್ರು ಇನ್ಫಾರ್ಮೇಶನ್ಸ್, ಯಾವ್ದಾದ್ರು ಕ್ಲಾಸಸ್ ಮಿಸ್ ಆಗಿದ್ರೆ ಅಥವಾ ಏನಾದ್ರು ಮಾಹಿತಿ ತಿಳಿದೇ ಇದ್ರೆ ಸೊ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನೇರವಾಗಿ ಹಾಕಿ. ಓಕೆನಾ? ಸೊ ಈಶ್ವರ್ ಗೌಳಿ ಆಲ್ ಪೇಜಸ್ ಗಳು ಇಲ್ಲಿದಾವೆ. ಸೊ
ಪ್ಲೇ ಸ್ಟೋರ್ ಇಂದ ಈಶ್ವರ್ಗಳು ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಟೆಸ್ಟ್ ಸೀರೀಸ್ ನ ಅಟೆಂಡ್ ಮಾಡಿ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಟೆಸ್ಟ್ ಸೀರೀಸ್ ಗಳಿದಾವೆ. ಏನಾದ್ರೂ ಕ್ವರೀಸ್ ಗಳು ಬೇಕಾಗಿದ್ರೆ ಕೇಳಿ. ಇನ್ನು ಯಾರಾದ್ರೂ ಜಿಯೋಗ್ರಫಿ ಬ್ಯಾಚ್ ಅನ್ನ ಖರೀದಿ ಮಾಡದೇ ಇದ್ರೆ, ಮೀನ್ಸ್ ಜಿಯೋಗ್ರಫಿ ಬ್ಯಾಚ್ ಅನ್ನ ತಗೊಳ್ಳದೇ ಇದ್ರೆ ಒನ್ ಆಫ್ ದ ಬೆಸ್ಟ್ ಬ್ಯಾಚ್ ಅನ್ನ ಮಿಸ್ ಮಾಡ್ಕೊಂತಿದ್ದೀರಾ ಅಂತ ಅರ್ಥ. ಕೇವಲ 49 rupeesಗೆ ಒನ್ ಆಫ್ ದ ಬೆಸ್ಟ್, ಓಕೆನಾ, ಕರ್ನಾಟಕದ ಒನ್ ಆಫ್ ದ ಬೆಸ್ಟ್ ಬ್ಯಾಚ್ ಅಂತಾನು ಕೂಡ ಹೇಳ್ಬಹುದು. ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಗಳನ್ನ ಸೊ ಸಂಪೂರ್ಣವಾಗಿ ಕರ್ನಾಟಕದ ಯಾವ ಎಕ್ಸಾಮ್ ತಗೊಳ್ಳಿ, KPSC ಡಿಪಾರ್ಟ್ಮೆಂಟ್ ಆಗಿರ್ಬೋದು, KE ಆಗಿರ್ಬೋದು, UPSC ಆಗಿರ್ಬೋದು, ಈಚ್ ಅಂಡ್ ಎವ್ರಿ ಆಲ್ ಓವರ್ ಇಂಡಿಯಾದಲ್ಲಿ ಜಿಯೋಗ್ರಫಿ ಎಲ್ಲಾದ್ರೂ ಒಂದು ಸಬ್ಜೆಕ್ಟ್ ಇದ್ರೆ ಎಕ್ಸಾಮ್ಸ್ಗೆ ಅಲ್ಲಿ ಸಿಲೆಬಸ್ ಅಲ್ಲಿ ಕ್ವಶನ್ಸ್ ಗಳು ರೈಸ್ ಆಗಿದ್ರೆ ಅದು ಈ ಬ್ಯಾಚ್ ಇಂದ 100% ಕವರ್ ಆಗುವಂತದ್ದು. 100% ಈ ಬ್ಯಾಚ್ ಇಂದ ಕವರ್ ಆಗುವಂತದ್ದು. ಏನಾದ್ರೂ ಡೌಟ್ಸ್ ಗಳಿದ್ರೆ ನೇರವಾಗಿ ಸೊ ನಮಗೆ ಕೇಳಿ. ಸೊ ನಮ್ಮ ಆಲ್ ಸೋಷಿಯಲ್ ಮೀಡಿಯಾ ಪೇಜಸ್ ಆಗಿರ್ಬೋದು, ಇಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, ಮಾಹಿತಿಗೋಸ್ಕರ ಕರೆ ಮಾಡಿ ಕೇಳಬಹುದು. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ಜೈ ಹಿಂದ್.